ಅವನು ಗುರುಗಳೊಡನೆ ವಾದಿಸುವುದಿಲ್ಲ. ಹೌದು, ಯಾವ ನಂಬಿಕೆ ಇರ್ತೈತಿ, ಶ್ರದ್ಧೆ ಇರ್ತೈತಿ, ನಾವು ವಾದ ಮಾಡ್ಲಿಕ್ಕೆ ಹೋಗುದು. ಏನ್ ಹೇಳಿದಕ್ಕೆಲ್ಲ ಹುಣ ನೋಡ್ರಿ ಅಂತ. ಕೋಣ ಗಬ್ಬಾಗೈತೆ ಹುಣ ಅನ್ನೋದನ್ರಿ ಅಂತ ಕೇಳ್ತಾನ. ಹೌದಿಲ್ಲ? ಕೋಣ ಗಬ್ಬಾಗೈತೆಲ್ಲ, ನೀ ಗಬ್ಬಾಗಿ ಅಂದ್ರು ಹೂ ಅನ್ಬೇಕಾಗೈತೆ. ಅಷ್ಟು ನಂಬಿಕೆ ಬೇಕು. ಏನ್ ಅಧ್ಯಾತ್ಮ ಬಿಟ್ಟು ಸುಖ ಹೊಂದಿದವ ಯಾವ್ದನ್ನ ಜಗತ್ತಿನ? ಅಂದ್ರೆ ಅಧ್ಯಾತ್ಮ ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋ ವ್ಯವಸಾಯ. ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳದ ಯಾಕ್ರಿ ಈ ತಪ್ಪು ತಿಳುವಳಿಕೆ ಒಳಗೆ ಇದ್ಕೊಂಡು ಸುಖ ಹೊಂದಿದವ ಯಾವ? ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಳ್ಳೋದು ವ್ಯವಸಾಯ. ಏನ್ ನಾನಲ್ಲದನ್ನ ನಾನು ಅಂತ ತಿಳ್ಕೊಂಡು ಯಾವ ಸುಖ ಹೊಂದ್ಯಾನ? ನಾನಲ್ಲದ ನಾನಲ್ಲ ಅಂತ ತಿಳಿದ ಕೈ ಬಿಟ್ಟ ಯಾವ ದುಃಖ ಹೊಂದ? ಏನ್ ಅಧ್ಯಾಸ ನಿವಾರಣೆ ಮಾಡ್ಕೋದು. ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡು ಅವಾಗ ನಾವು ಸುಖದಿಂದ ಏನ್ ಮಾಡೋದೆಲ್ಲ ತಪ್ಪು ತಿಳುವಳಿಕೆ ಒಳಗೆ. ಎಲ್ಲ ವ್ಯವಹಾರ ಏನದು ತಪ್ಪು ತಿಳುವಳಿಕೆ ಒಳಗಿದೆ. ಜಗತ್ತಿನ ವ್ಯವಹಾರ ಏನದು ಅಧ್ಯಾಸ ಮೂಲೋಹಿ ವ್ಯವಹಾರ. ತಮೀತಂ ಅವಿದ್ಯಾಖ್ಯಂ ಎಲ್ಲವೂ ತಪ್ಪು ತಿಳುವಳಿಕೆ ಒಳಗಿದೆ. ಯಾವ ಅಧ್ಯಾತ್ಮದ ಕೂಡ ಸೆಟ್ಕೊಂತಾನ ಅವ ಎದರಿಂದ ಲಾಭ ಅಂತಾನ? ಚಾನ್ಸೇ ಇಲ್ಲ. ಎಲ್ಲಿ ಇಲ್ಲ, ಎಲ್ಲಿ ಹೋದ್ರು ಕಡೆಗೆ ಇಲ್ಲಿಗೆ ಬರ್ಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಿ ಕಡೆಗೆ ಇಲ್ಲಿಗೆ ಬರ್ತಿ ಬಾ, ನಮ್ಮ ಓಣಿಗೆ ಸಿಗ್ತಿ ಬಾ, ನಮ್ಮ ಆ ಸಂದ್ರಿಗೆ ಕಾಂತಿದ್ರಪ್ಪ ಇಲ್ಲಿಗೆ ಬರುದು. ನೀನು ಬೇಕಾದಷ್ಟು ಜನ್ಮ ತಿರುಗಿ ಬಾ. ಎಂದಿಲ್ಲ ಒಂದು ದಿನ ಇಲ್ಲಿ ಬಂದಾಗನ ಈ ದುಃಖದಿಂದ ಕಡೆಕಾಗುದ. ಈಗ ಯಾಕಿದನ ಯಾಕ್ರಿ ಹಂಗ್ಯಾಕೆ ಮಾಡ್ತೀವಿ? ಅಧ್ಯಾತ್ಮ ಕೂಡ ಕೆಟ್ಟಬೋದೆ. ಅದೇನ್ ನಮಗ್ ಮಹತ್ವ ಅನ್ಸೋಲ್ದು. ನಮ್ಗೆ ಅದಿಲ್ರಿ, ಬಾಳೆ ಬದುಕನ್ನು ಮಹತ್ವ ಅನ್ಸಾತೈತಿ. ಇದು ನಮಗ್ ಮಹತ್ವ ಅನ್ಸೋದು. ಎಲ್ಲಿ ತನಕ ನಾವು ಇದಕ್ಕೆ ಮಹತ್ವ ಕೊಡುದಿಲ್ಲ ಅಲ್ಲಿ ತನಕ ನಮ್ಗೆ ಉದ್ಧಾರ. ಏನ್ ಜೀವನದ ಗುರಿ ಏನು? ಏನು ಉದ್ದೇಶದ ನಾವು ಬಂದದ್ದಿಲ್ಲಿ ಮನುಷ್ಯ ಜನ್ಮ? ಪುಣ್ಯಾತ್ಮಗೆ ವಿಚಾರ ಮಾಡ್ಕೊಳ್ಳೋದು. ಆತ್ಮ ವಿಚಾರ ಬಿಟ್ಟು ಅನ್ಯ ವಿಚಾರದಿಂದ ಸುಖಿ ಆದವ್ರು ಯಾರು? ಸಿಕ್ಕದವ್ರು ಹೇಳ್ರಿ. ಜಗತ್ತಿನ ತುಂಬಾ ಅಡ್ಡಾಡಿ ಕೇಳ್ಕೊಂಡು ಅಧ್ಯಾತ್ಮ ಕೂಡ ಸೆಟ್ಕೊಂಡ್ರೆ ಅಂದ್ರೆ ಸೊಂಡಿ ಒಣಗಿಸ್ಕೊಂಡು ಹೋಗು. ಜಗತ್ತೆಲ್ಲ ಈ ಸೊಂಡಿ ಒಣಗಿಸ್ಕೊಂಡು ಅಡ್ಡಾಡಾಗ್ಬೇಕಿಲ್ಲ. ಸಮಾಧಾನ ಶಾಂತಿ ಯಾಕಿಲ್ಲ? ಅದಕ್ಕೆ ಕಾರಣ ಏನು? ತಪ್ಪು ತಿಳುವಳಿಕೆ ಒಳಗೆ ಸರಿಯಾದ ಅಜ್ಞಾನನ ಕಾರಣ. ತಪ್ಪು ತಿಳುವಳಿಕೆ ಅಂದ್ರೆ ಅಜ್ಞಾನನ. ದುಃಖಶ ಮೂಲಂ ಕಿಮ್ಮ ಜ್ಞಾನ. ಯಾವಾಗ ನಾವು ದುಃಖ ಪಡ್ಲಿಕ್ಕೆ ಅಂದ್ರೆ ಅದ್ರ ಬಗ್ಗೆ ನಮ್ಮ ಬಗ್ಗೆ ನಾವು ಯಾರಿದ್ದೇವೆ ಗೊತ್ತು. ಸುಖದ ತಿಳುವಳಿಕೆ ಇಲ್ಲದೆ ಇರುವುದ. ಸುಖ ಅಂದ್ರೆ ಏನು ಗೊತ್ತ? ಕಣಕಣದಕ್ಕೆ ಸುಖ ಅಂತ. ಇಂದ್ರಿಯಗಳ ಗೋಚರ ಆಗೋದ ಸುಖ ರೂಪ. ವಿಷಯದ ಸಂಪರ್ಕ ಭೋಗ ಮಾಡೋದ ಸುಖ ಅಂತ ತಿಳ್ಕೊಂಡು ಇದ ಜೀವನ, ಇದ ಸುಖ ಜೀವನದ ಗುರಿ ಅಂತ ತಿಳ್ಕೊಂಡು. ಜೀವನದ ಗುರಿ ಏನಪ್ಪಾ? ಸುಖ ಹೊಂದುದು. ಸುಖ ಹೊಂದುದು ಈ ಕ್ರಮ ಹೌದನ? ಇದು ವಿಷಯ ಗಳಿಸೋದು, ವಿಷಯ ಸಂಪರ್ಕ ಭೋಗ ಮಾಡೋದು, ವಿಷಯ ಸುಖ ಒಂದು ಕ್ರಮ ಹೌದನ? ಇದು ಆ ಕ್ರಮ ಇದು ಬರೋಬ್ಬರಿ ಇಲ್ಲ ಅಂದ್ರೆ ಇದನ್ನ ಕೈ ಬಿಡೋದಿಲ್ಲ. ಕ್ರಮ ತಪ್ಪೈತಿ ಅದಿಲ್ಲ ಅಂದಲ್ಲಿ ಕಷ್ಟ ಅನುಭವಿಸ್ತಿ. ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಮಿನ್ನುಂಟೆ ಗಾದಿ ಮಾತೈತಿಲ್ಲ. ಅನುಭವಿಗಳು ಮಾತ್ರ ಕ್ರಮ ತಪ್ಪೇ. ನಾವು ಸುಖ ಒಂದು ಕ್ರಮ ಯಾವ್ದನ್ನು ಹೇಳಿದೇವೆ. ಎಲ್ಲರೂ ಸುಖ ಒಂದು ಕ್ರಮ ಒಂದೇ ಐತೆ, ಬೇರೆ ಬೇರೆ ಐತೆ. ಹೊರಗುನು ಅದನ್ನ ಹಿಡ್ದಿ ಸುಖ ಹೊಂದ್ಬೇಕು. ಎಲ್ಲರೂ ವಿಷಯದ ಸಂಪರ್ಕ ಭೋಗ ಮಾಡಿ ಸುಖ ಹೊಂದ್ಬೇಕು ಕ್ರಮ ಎಲ್ಲರಿಗೂ ಒಂದೈತಿ. ಅದ್ರಾಗ ಇಲ್ಲ ಅಂತ ಹಿಂದ ಒಳಗ ಅಂತರ್ಮುಖಿಯಾಗಿ ಉಳ್ಕೋದು ಎಲ್ಲರಿಗೂ ಅದು ವಿಷಯದ ಸಂಪರ್ಕ ಭೋಗ ವ್ಯವಹಾರ ಎಲ್ಲರಿಗೂ ಒಂದೇ ಐತೆ. ಎಲ್ಲಾ ಕಾಲದವ್ರಿಗೆ, ಎಲ್ಲಾ ಜಾತಿಯವ್ರಿಗೆ, ಎಲ್ಲಾ ದೇಶದವ್ರಿಗೆ, ಎಲ್ಲಾ ವರ್ಗದವ್ರಿಗೆ ಎಲ್ಲರಿಗೂ ಒಂದೇ ಐತಿಲ್ಲ.
ಏನು ಬೇರೆ ಬೇರೆ ಐತೆ ಇವ 5 ಇಂದ್ರಿಯಗಳ 5 ವಿಷಯಗಳು. ಇವ ಐದು ಇಂದ್ರಿಯ 5 ವಿಷಯ. ಇವುಗಳ ಸಂಪರ್ಕ ಮಾಡಿ ಸುಖ ಹೊಂದಬೇಕು ಅನ್ನೋದು ಎಲ್ಲರಿಗೂ ಐತಿ. ತಪ್ಪು ತಿಳುವಳಿಕೆ ಎಲ್ಲರಿಗೂ ಒಂದಾಗಿದೆ. ಮತ್ತೆ ಇದ್ರಾಗಿಲ್ಲ ಒಳಗೆ ಅಂತರ್ಮುಖತೆ ಒಳಗೆ ನಮ್ಮೊಳಗೆ ಐತಿ ಇದ್ರೆ ಯಾವುದು ಸಂಪರ್ಕ ಇಲ್ದಾಗ ಅನುಭವ ಬರ್ತೈತೆ ಅನ್ನೋ ತಿಳುವಳಿಕೆ ಮಾಡ್ಕೋದು ಎಲ್ಲೂ ಎದು ಎಲ್ಲರಿಗೂ ಒಂದೈತಿ. ಯಾಕೆ ಹೊಡ್ತೈತಿ? ನಮ್ಮದು ಬೇರೆ ನಿಮ್ಮದು ಬೇರೆ ಐತಿ, ಏನೈತಿ? ಅವ್ರ ವಿಷಯದ ಸಂಪರ್ಕ ಬೇರೆ ಐತಿ, ಇವ್ರ ವಿಷಯದ ಸಂಪರ್ಕ ಬೇರೆ. ಎಲ್ಲ ಜಾತಿಯವ್ರಿಗೆ ಒಂದೇ ನಮೂನಿ ಅನುಭವ ಬರ್ತೈತಿಲ್ಲ. ರಾಜ್ಯಾಗ ಬಡವರಿಗೆ ಆಯಾ ಇಂದ್ರಿಯಗಳ ವಿಷಯ ಸಂಪರ್ಕ ಒಂದೇ ನಮೂನಿ ಆಕೈತಿ, ಬೇರೆ ಬೇರೆ ಆಕೈತಿ. ಯಾಕ್ರಿ? ಸಾವುಕಾರಿಗೆ ಬೇರೆ, ಬಡವರಿಗೆ ಬೇರೆ, ಆ ಜಾತಿ ಅವ್ನು ಬೇರೆ, ಈ ಜಾತಿ ಅವ್ನು ಬೇರೆ ಬೇರೆ ಆಕೈತಿ. ಆ ನಾಲಿಗೆ ರುಚಿ ತಿನ್ನೋದು, ಆ ವಸ್ತು ತಿನ್ನುವ ವಸ್ತು ಆ ನಾಲಿಗೆ ಸಂಪರ್ಕ ಬಾಯಾಗಿಟ್ಟಾಗ ಎಲ್ಲರಿಗೂ ಒಂದೇ ಆಕೈತಿಲ್ಲ. ಹಂಗೆಲ್ಲ ಇಂದ್ರಿಯಗಳ ವಿಷಯ ಸಂಪರ್ಕ ಎಲ್ಲರಿಗೂ ಒಂದೈತಿ. ಅದು ಉಳ್ದೈತೇನು? ಇಲ್ಲಿ ತನಕ ಮಾಡಿದಿಲ್ಲ. ಇಂದ್ರಿಯಗಳ ಕೆಟ್ಟ ಹೋಗೋ ಮಟ್ಟ ಮಾಡಿದೆ ಸಂಪರ್ಕ, ಆಯಾ ಇಂದ್ರಿಯಗಳ ವಿಷಯ ಸಂಪರ್ಕ. ಅದರಿಂದ ಏನಾಯ್ತು ನಿಮಗೆ? ಏನು ಲಾಭ ಉಳ್ದೈತೇನ? ಅದು ಉಳಿಲಿಲ್ಲ. ಶ್ರಮಾನ ದುಃಖನ ಆತಿಲ್ಲ. ಅದು ಉಳಿಲಿಲ್ಲ. ಮಾಡಿತ್ತು ಸುಖ ಎಲ್ಲಿ ಉಳಿತಿ? ಎಲ್ಲಿ ಸುಖ ಇಲ್ಲ. ಭ್ರಮ ಆಗಿತ್ತು ನಿನಗೆ ಅದನ್ನ ಮಾಡಿದ ಸುಖ ಸಿಗ. ಇನ್ನವರೆಗೂ ಅದು ಭ್ರಾಂತಿ ಹೋಗ್ಬೋದು. ಎಷ್ಟು ಕೇಳಿದ್ರು ಅದ್ರಾಗ ಸುಖ ಇಲ್ಲ ಅನ್ನೋ ತಿಳುವಳಿಕೆ ನಮಗ. ಅದ್ರಾಗ ಇದ್ದಿದ್ದು ಸುಖ ಇದ್ದಿದ್ರೆ ಇಲ್ಲಿವರೆಗೂ ಯಾಕಾಗಬಾರ್ದು? ಯಾಕಾಗಿಲ್ಲ? ಒಂದೇಳೆ ಕೈ ತಂತಿತ್ತು ಹಂಗಾರೆ ಯಾರು ಸುಖ ಹೊಂದ್ಯಾರ? ಅದ್ರಾಗ ಸುಖ ಇದ್ದಿದ್ರೆ ಸುಖ ಹೊಂದಿ ಅವ್ರು ಒಬ್ಬರ ಔಷಧ ಕರೆ ಇದರಿಂದ ನಾವು ಸುಖ ಹೊಂದಿದೀವಪ್ಪ ಅಂತ ಎಲ್ಲರೂ ಬ್ಯಾಸರ್ಕಿನೂ ಹೊಂತಾರಿಲ್ಲ. ಯಾವ ನನ್ನ ಜಗತ್ತಿನಾಗ ಸುಖ ಹೊಂದಿದ? ಯಾರೂ ಇಲ್ಲ. ಸುಖಿಗಳಾದವರೆಲ್ಲ ಕೈ ಬಿಟ್ಟು ದಿನನಿತ್ಯ ನಾವು ಅದನ್ನ ಕೈ ಬಿಡ್ಬೇಕ. ನಿದ್ದೆ ಒಳಗೆ ಅದನ್ನೆಲ್ಲ ಕೈ ಬಿಟ್ಟು ಆರಾಮ್ ಹೊಂದಿದಿಲ್ಲ. ಏನ್ ಹಿಡ್ಕೊಂಡು ಹೊಂದಿದೆ ಅದನ್ನ? ಏನಿಲ್ಲ. ನಿದ್ಯಾಗ ಏನಿತ್ತಾನೆ? ಈ ತೋರ್ಕಿ ಒಳಗಿಂದ ಏನಾರು ಇತ್ತಾನೆ? ಅಲ್ಲಿ ವಿಷಯ ವಸ್ತು ಸಂಪರ್ಕ ಯಾವುದು ಇಲ್ಲದಾಗ ನಮ್ಗೆ ಆನಂದದ ಅನುಭವ. ಈಗೂ ನಿನಗೆ ಆನಂದ ಅನುಭವ ಮಾಡ್ಬೇಕನ್ನುವಂಗಿದ್ರೆ ಇದನ್ನ ಅವಲಂಬನ ಮಾಡ. ವಿಷಯದ ಸಂಪರ್ಕ ಹೋಗದ ತರೆ ಎಂದಿಲ್ಲ ಬೇಡವನ್ನ ಸುಖಿ ಆಗ್ಬೇಕನ್ನೋಂಗಿದ್ರೆ ಅವುಗಳ ಸಂಬಂಧ ಇಲ್ಲವೇ ಸುಖದಿಂದ ಇರ್ಲಿಕ್ಕೆ. ಅವುಗಳ ಸಂಬಂಧ ಮಾಡಿ ಸುಖ ಹೊಂದಬೇಕಂತ ನೀ ತೇಗ್ಬೇಕಾಗೈತಿ, ದುಡಿಬೇಕಾಗೈತಿ. ಅದಲ್ಲ ಶಾರೀರಿಕ ದುಡುಕಿ, ಮಾನಸಿಕ ದುಡುಕಿ ಇದಕ್ಕೆ ಉದ್ದೇಶ ಏನು? ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕು ಅನ್ನೋ ಸಂಬಂಧ ಎಲ್ಲ ತೇಗ್ಬೇಕಾಗೈತಿ. ಇಷ್ಟೆಲ್ಲ ಮಾಡಿ ಶೆಣೆತನ ಮಾಡಿ ಇವನ್ನೆಲ್ಲ ಗಳಿಸಿ ಏನ್ ಹೊಂದಿದಿ? ಈ ವಿಚಾರ ಇಲ್ಲಿ ಮಠ ನಮಗ ಹೊಳಿದಿಲ್ಲ. ಅಲ್ಲಿ ಮಠ ಹಿಂಗೆ ತೀಕುದು ಎಲ್ಲೋ ಒಬ್ಬ ಪುಣ್ಯಾತ್ಮ ನಿಂತ ವಿಚಾರ ಮಾಡಿದ್ರಿಂದ ಇದಕ್ಕಾಗಿ ಮಾಡುವುದೆಲ್ಲ ಶ್ರಮ ವ್ಯರ್ಥದ. ಎಷ್ಟು ಜನ್ಮ ಅಲ್ಲ, ಒಂದೇ ಜನ್ಮ ಅಲ್ಲ, ಲೆಕ್ಕಿಲ್ಲದಷ್ಟು ಜನ್ಮಗಳ ಪ್ರಯತ್ನ ನಡೆದದ ಇದು. ಎಂದ ನಿನ್ನಿದ ಅಲ್ಲದು ಅನೇಕ ಜನ್ಮಗಳ ಪ್ರಯತ್ನ ನಡೆದದ ಇದರಿಂದ ಸುಖ ಹೊಂದಬೇಕಂತ. ಪ್ರತಿಯೊಬ್ಬರು ಅದನ್ನ ನಡೆಸ್ಯಾರ. ಇಂದ ಎಲ್ಲಾ ಇತಿಹಾಸ ಇದನ್ನ ನೋಡ್ಕೊಂತ ಬನ್ನಿ. ಪ್ರತಿಯೊಂದು ಜೀವಿ ಅದನ್ನ ಮಹಾರಾಜ ಅದನ್ನ ಮಾಡ್ಕೊಂತ ವಿಷಯ ಭೋಗ ಮಾಡುದು, ವಿಷಯ ಸುಖ ಹೊಂದಬೇಕು. ಹೆಣ್ಣಿನ್ಯಾಗ ಗಂಡನ್ಯಾಗ ಸುಖ ಹುಡುಕುದು ಇದು ಜನ್ಮಾಂತರದಿಂದ ನಡೆದದ. ಇದು ಒಂದೇ ಜನ್ಮದಾಗಿಂದ ಅಲ್ಲಿದು. ವಿಷಯ ವಸ್ತುಗಳಲ್ಲಿ ಸುಖ ಹುಡುಕುವಂತ ಪ್ರಯತ್ನ ಆದರೂ ಆಗಿಲ್ಲ, ಆಗುವುದೂ ಇಲ್ಲ. ಇದನ್ನು ವಿಚಾರ ಮಾಡಿದರೆ ನಮ್ಮ ಭಾರತೀಯ ಋಷಿಗಳು ಕಂಡುಹಿಡಿದು ಇದರ ಅಲ್ಪತೆಯನ್ನು ಮನಗಂಡಿದೆ. ದುಃಖ ರೂಪೇದಿಯನ್ನು ಕಂಡುಹಿಡಿದ ನಮ್ಮ ಭಾರತೀಯ ಋಷಿಗಳು ಕಂಡುಹಿಡಿದು ಅದರ ಸಂಪರ್ಕ ಇಲ್ಲೇ ನಮ್ಮಲ್ಲಿ ಆನಂದದ ಅನುಭವ ಮಾಡ್ಕೊಳ್ಳಿ. ನಮ್ಮೊಳಗ ಐತಿಲ್ಲ ತಾವು ಹೊಂದಿ ಯಾವುದೇ ವಿಷಯದ ಸಂಪರ್ಕ ಹೋಗಿಲ್ಲದ ಆನಂದ, ಸ್ವರೂಪದ ಆನಂದ ಅನುಭವ ಮಾಡಿ ಹಾಗೆ ಕಷ್ಟಪಡ್ತಾವ ಜೀವಿಗಳು ಕರುಣಾದೃಷ್ಟಿಯಿಂದ ಅವ್ರಿಗೆ ಬೋಧ್ ಮಾಡ್ಕೊಂಡು ಯಾಕೆ ವಿದ್ಯಾರ್ಥಿ ಕೆಲಸ ಇಲ್ಲ. ಎಷ್ಟೇರು ಬಿಡುದಿಲ್ರಿ, ಒಮ್ಗೆ ಬಿಡುದಿಲ್ಲ. ಹಂಗೆ ಕ್ರಮೇಣರ ಇದಕ್ ಬರ್ಲಿ ಅದ ಅಭ್ಯಾಸ ಬಲತಾಗ ಒಮ್ಮಿಗೆ ಬಿಡಾಕ್ ಬರ್ತೈತಿ. ಒಮ್ಮಿಗೆ ಬಿಡಾಕ ಆಗು ಈ ವಿಚಾರ ಗಟ್ಟಿ ಆಗ್ಬೇಕು ನೋಡ್ರಿ. ಪ್ರಬಲವಾದಂತಹ ಈ ಆತ್ಮಾನುಸಂಧಾನದ ಅಭ್ಯಾಸ ನಡೆದಾಗ ತನ್ನಿಂದ ಕಡಿಮೆ ಮನಸ್ಸು ಹತ್ತಾಗ ಹೋಗೋದನ್ನಿಲ್ಲ. ಅಭ್ಯಾಸ ಭಾಳ ಮಾಡ್ಬೇಕಾಗೈತಿ.
ಅವೇ ಮುಂಜಾನೆ ಸಂಜೆ ಮುಟ್ಟ ಕೇಳಿರೋದಿಲ್ಲ. ಎಡೆ ಬಿಡದೆ ಅಭ್ಯಾಸ ನಿರಂತರ. ನನ್ನ ಬಿಟ್ಟ ಅನ್ಯದ್ರಾಗಿಲ್ಲ, ನಾನೇ ಆನಂದ ಸ್ವರೂಪಿದ್ದೇನೆ. ಅನುಭವಿಸು. ನಾನು ಯಾರು, ನಾನು ಅಲ್ಲದ್ದೆ. ಪ್ರತಿ ಕ್ಷಣ ಕ್ಷಣಕ್ಕೂ ನಾವು ಇದರ ಚಿಂತನೆಯನ್ನು ಮಾಡಬೇಕು. ವಿವೇಕ ಉದಯ ಆಗದ ಹೊರತು ಏನ್ ಮಾಡ್ಬೇಕು ಕೆಲಸ? ವಿವೇಕ ಉದಯ ಆದ್ರೆ ಮಾತ್ರ ಸಂಸಾರದಲ್ಲಿ ವೈರಾಗ್ಯ ಉಂಟು. ಇದನ್ನ ಬಿಡಬೇಕು ನಾವು. ಹೌದು, ತ್ಯಾಗ ಮಾಡಬೇಕು. ವಿಚಾರ ಹೊಳೆದ್ರೆ ಹೊಳಿಲಿಕ್ಕಲ್ಲ ನಾವು ಮತ್ತು ಅದನ್ನ ಬೆನ್ ಹತ್ತೋದು. ಎಷ್ಟು ಹೇಳೋದು ಕೇಳೋದು ಮಾಡ್ತೇವೆ ಅಂತೇಳಿ ಹೊಳದೈತೆ ನಾವು. ಇಷ್ಟು ವರ್ಷ ಆಯ್ತು ನಮ್ಗೆ ಹೇಳೋದು ಕೇಳೋದು ಮಾಡಿ ಹೊಳದೈತೆ. ಹೊಳೆದ್ರೆ ಅದ್ರಾಗೆ ಕಣಿಕೆ ಆಗ್ತಿದ್ವಿ. ಹಿತವಿದ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ಅದಾದ್ರ ಗುರುತು. ವಿಷಯಗಳಲ್ಲಿ ನಮ್ಗೆ ಆಸಕ್ತಿ ಹೋಗ್ಬಿಡ್ತೈತಿ. ನಮ್ದೊಳ ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಒಳಗ ಅಂತರಂಗದ ಇದ್ರಾಗ ನಾವು ನೋಡ್ಕೋ ವಿಷಯದಲ್ಲಿ ಆಸಕ್ತಿ ಐತಿನ, ಗಂಡನ್ಯಾಗ ಐತದ. ಇನ್ನ ವಿವೇಕ ನಮ್ಮಲ್ಲಿ ಜಾಗೃತ ಆಗಿಲ್ಲ. ಎಷ್ಟು ದಿವಸ ನೀ ಸತ್ಸಂಗ ಮಾಡಿದ್ರೆ ನಿನ್ನಲ್ಲಿ ವಿವೇಕೋದಯ ಆಕೈತೆ. ನಾ ಏನ್ ಹೇಳ್ಯಾರ ನಮ್ಗಿಲೆ ಆಗೋದ ನಮ್ಗಿಲೆ ಆಗ್ಬೇಕಂತ ಹೇಳಿದ ಕ್ಷಣ ಕೇಳಿದ ಅದೇ ಹತ್ತದ ಬಾಳ ಕಠಿಣ. ಎಲ್ಲರಿಗೂ ಹತ್ತದ್ರಿ. ಎಲ್ಲೋ ಹಿಂದಿನ ಜನ್ಮಾಂತರ ಸಂಸ್ಕಾರ ಪುಣ್ಯದ ಬಲ ಕೂಡಿದಾಗ ಬರ್ತದೆ. ಅನಂತ ಜನ್ಮಗಳಲ್ಲಿ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಉದ್ಧಾರ ಸುಳ್ಳಲ್ಲ, ಸತ್ಯವಾದದ್ದು. ಹರನೇ ಗಂಡನಾಗಬೇಕೆಂದು ಅನಂತ ಜನ್ಮ ತಪ್ಪಿಸಿದ್ದೆ ನೋಡ. ಹರ ಅಂದ್ರೆ ಚಿತ್ತದ ತಾಪವನ್ನು ಹರಣ ಮಾಡುವಂತಹದ್ದು ಹರ. ಅದಕ್ಕೆ ಹರಿ ಅಂತ. ನಾವು ಹರ ಅನುಕೂಲ ಒಂದು ಆಕಾರ ಕಲ್ಪಿಸ್ಕೊಂತೇವೆ, ಹರಿ ಅನುಕೂಲ ಒಂದು ಆಕಾರ ಕಲ್ಪಿಸ್ಕೊಂಡು ಮಾಡ್ಕೊಂಡು ಇಲ್ಲೇ ದಾರಿ ತಪ್ಪಿದ್ದು ನಾವು. ಹರ ಅನುಕೂಲ ಚರ್ಮ ಸುತ್ತಕೊಂಡವ ಯಾಕ್ರಿ? ಹರಿ ಅನುಕೂಲ ಚಕ್ರ ಇಟ್ಕೊಂಡವ ಯಾಕ್ರಿ? ಹರಿ ಚಿತ್ರನ ಬೇರೆ, ಹರನ ಚಿತ್ರನ ಬೇರೆ ಮಾಡ್ಬಿಡ್ತೀವಿ. ಅದ್ರ ಮಾಡಿದವ್ ನಿನ್ನ ಹರನು ಬೇರೆ ಮಾಡಿ, ಹರಿನು ನಿನ್ನ ಬೇರೆ. ಮತ್ ಬ್ರಹ್ಮನ್ ಬೇರೆ ಮಾಡಿ, ಹರಿ ಹರ ಮತ್ ಬ್ರಹ್ಮ ಅಂತ ಯಾಕ್ರಿ? ಅವನು 4 ತಲೆ ಹೆಚ್ಚ ಬ್ರಹ್ಮಗ ಯಾಕ್ರಿ? ಅವನ ನಮೂನಿ ಬೇರೆ ಮಾಡಿ. ಬ್ರಹ್ಮ ವಿಷ್ಣು ಮಹೇಶ ಅಂತ ಚರ್ಮ. ಹರಿಹರ ಬ್ರಹ್ಮ ಅಂದ್ರೆ ಒಂದು ಬ್ರಹ್ಮ ವಿಷ್ಣು ಮಹೇಶ ಈ ಬೇರೆ ಬೇರೆ ಮಾಡಿಟ್ಟು ಒಂದ್ ಎಳಕ್ಕೆ ಅವ್ರ ನಟೂರ್ನು ಕೂಡ್ಸಿರ, ಅವ್ರ ವಿಚಾರಕ್ಕೆ ನಾವು ಕೂಡ್ಸಿದ್ರ ಅವ್ರು ಏನಂತಂದ ಎಷ್ಟು ಹುಚ್ಚುಗಳು ಬದಲ್. ಒಂದ್ ಹೇಳಕ್ ಬ್ರಹ್ಮ ಅದಾನ ಅಂತ ತಿಳ್ಕೊ, ವಿಷ್ಣು ಅದಾನ, ಮಹೇಶ್ ಅದಾನ ಅಂತ ತಿಳ್ಕೊ. 3 ಮಂದಿ ಇದ್ದವ್ರನ್ನ ಕೂಡಿಸ್ಕ ಏನ್ಪಾ ನಿಮ್ ಹಕ್ಕಿಗತಿ ಹಿಂಗ್ಯಾಕೆ ನೀವು ಬೇರೆ ಬೇರೆ ಮಾಡ್ಕೊಂಡು ಏನಂತ ಯಾಕ್ರಿ? ಯಾರು ಮಾಡಿದ್ರು ಚಾಟಿದ್ರು? ಭೇದವನ್ನು ನೀನೇ ಕಲ್ಪಿಸ್ಕೊಂಡಿವಿ, ನೀನೇ ಮಾಡಿದ್ದೀವಿ. ಇಲ್ಲವ ಇಲ್ಲದ್ದು ನಿನ್ನ ಕಲ್ಪನೆಯ ತೆರೆಗಳು. ಹರಿಹರ ಬ್ರಹ್ಮರು ನಿನ್ನ ಕಲ್ಪನೆಯ ತೆರೆಗಳು. ಹಿಂಗ ಎಲ್ಲಿ ನಿಮಗೆ ಯಾರು ಹೇಳುದಿಲ್ಲ. ಎಲ್ಲ ಸಾಲ ಸರ್ಡೊಕ್ಕಿನ ಬೇಕಾದಂತ ಸ್ವಾಮಿ ಸನ್ಯಾಸಿ ಅದಾನಂದ್ರು ಪರಮಾತ್ಮನ ಇದೈತಪ್ಪ ಎಲ್ಲ ಮೊದಲ ಜೋತೆ ಬೀಳ್ತಾವ. ಮತ್ತೆ ನಾನಾ ಅದನ್ನ ಹೇಳುವಷ್ಟು ಧೈರ್ಯ ಅನುಭವ ತಗೊಳ್ಬೇಕು. ಯಾವ ಅದನ್ನ ಅನುಭವ ತಗೊಂಡಿರ್ತಾನ ಅವಂಗ ಸಹ ಮತ್ತೆ ಹಿಂಗೆ ಹೇಳಕ ಅಜ್ಜವ್ರಂಗ ಯಾರು ಹೇಳ್ದವ್ರಿಗೆ ಇಷ್ಟು ನಿರ್ಬಿಡೆಯಿಂದ ನೀವು ಬಾಳೆದಾಟ ಎದುರು ದಶಿಂದ ಬಿಡಿದ್ರಿ. ಸುಖಿ ಆಗುವುದ್ರ ದಶಿಂದ ಬಿಡಿರಿ, ದುಃಖಿ ಆಗುವುದ್ರ ದಶಿಂದ ಬಿಡಿರಿ. ನಿಮ್ಮ ದೇಹ ಗುರಿ ಸುಖಿ ಆಗ್ಬೇಕು ಅನ್ನೋದೈತಿ, ದುಃಖಿ ಆಗ್ಬೇಕು ಅನ್ನೋದೈತಿ. ಬಾಳೆ ಮಾಡಿ ಸುಖ ಹೊಂದ್ಬೇಕಂತ ಬಾಳೆದಾಟ ಬಿಡಿರಿ. ಅದಿಲ್ಲ ಇಲ್ಲಿ ತನಕ ಮಾಡಿದೆಲ್ಲ ಬಾಳೆ ಏನ್ ಮಾಡ್ಬೇಕು ಅನ್ನೋದು ಉಳಿಲಿ. ಎಲ್ಲಾ ನಮೂನಿ ಮಾಡಿದಪ್ಪ, ಎಲ್ಲಾ ನಮೂನಿ ವಿಷಯಗಳಿದೆ, ಎಲ್ಲಾ ವಿಷಯ ಹೋಗಿ ಮಾಡಿ ಮಾಡ್ಬೇಕನ್ನೋದು ಏನು ಉಳಿಲಿಲ್ಲ ನೀ ಜಗತ್ತಿನೊಳಗೆ. ಎಲ್ಲ ಮಾಡಿ ಮುಗಿಸಿದ್.
ಆ ಸುಖ ಹೊಂದಿದ್ದೇನೆ. ಯಾಕಾಗಿಲ್ಲ? ಮಹಾನ್ ಶನೇತನ ಪಡೆದಿ. ಯಾಕೈತಿ? ಎಲ್ಲಾ ಲೋಕಗಳಲ್ಲಿ ಪೂಜ್ಯ ಆದಿ ಹೌದು. ಎಲ್ಲರೂ ನಿನ್ನ ಹೊಗಳಿದ್ರು, ಪ್ರಸಿದ್ಧಿಯನ್ನು ಹೊಂದಿದಿ, ಎಲ್ಲ ಅಷ್ಟಮಾಸಿದ್ಧಿಗಳನ್ನು ಪಡೆದಿ, ಪವಾಡಗಳನ್ನು ಮಾಡಿದಿ. ಯಾಕ್ರಿ? ಎಲ್ಲ ಮಾಡಿದ್ರೆ ನಿನಗೆ ನೆಮ್ಮದಿ ಐತೆ ನೋಡು. ಹ್ಮ್ ಹೃದಯದ ಸಂತಾಪ ಹ್ಮ್ ಹೇಗೆ ಸಮಾಧಾನ ಐತೆ ಮನುಷ್ಯನ ನೆಮ್ಮದಿ ಯಾಕಿಲ್ಲ? ಹ್ಮ್ ಗೊತ್ತಿಲ್ಲ, ಅಜ್ಞಾನ, ತಪ್ಪು ತಿಳುವಳಿಕೆ ಒಳಗಿದೆ ಎಲ್ಲ. ಜಗತ್ತಿನಾಗ ಏನಾರು ಮಾಡಬೇಕು, ಏನಾರು ಹೊಂದಬೇಕು ಅನ್ನೋದೆಲ್ಲ ಅಜ್ಞಾನದೊಳಗಿನ ಕಾರ್ಯ. ಅಜ್ಞಾನದೊಳಗಿನ ಕಾರ್ಯ ಅಜ್ಞಾನವನ್ನು ಕಳೆಯಲಾರ. ಅದು ಕರ್ಮ ಎಲ್ಲ ಅಜ್ಞಾನದೊಳಗಿನ, ಕತ್ತಲೆ ಒಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲಾರ. ಅದಕ್ಕೆ ಬಾ ಅದನ್ನು ಕರ್ಮದಿಂದ ಹೊರಗೆ, ಕರ್ಮಜಾಲದಿಂದ. ಹೇ ನಿನ್ನ ನಿಜವನ್ನ ತಿಳಿಯುವ ಮಟ ಇದು ಕರ್ಮದ ಕಾಟ ಇರುವುದು. ನಿಜವನ್ನ ತಿಳಿದ ಮ್ಯಾಗ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಳಗೆ ಊಟ. ಯಾರನ್ನು ಬೇಡ್ಕೋಬೇಕು ಅನ್ನೋದು ಎಲ್ಲಿ ಉಳಿತೈತಿ? ಅಜ್ಞಾನದ ಮೂಲಕ ಯಪ್ಪ ಎಲ್ಲೈತು, ಅದನ್ನು ಕೊಡು ಅದನ್ನು ಕೊಡು. ಎಲ್ಲರೂ ಅಜ್ಞಾನಿಗಳು, ಅಜ್ಞಾನದ ಜೀವ ಬಿದ್ದು ಹೊಳೆಯಾಡ್ದವ ಅಜ್ಞಾನವಿಲ್ಲ. ತಮ್ಮನ್ನು ತಾವು ಗೊತ್ತಿಲ್ಲದು, ತಮ್ಮನ್ನು ತಾವು ಗೊತ್ತಿದ್ದಾವ ಇನ್ನು ಕೇಳಿದ ಬೀಳೋದು, ಪ್ರಾರ್ಥನಾ ಮಾಡೋದು ಮಾಡ್ತಾನ. ಅನ್ಯವಾಗಿ ಏನೂ ಇಲ್ಲ. ನನ್ನ ಹೊರತು ಇನ್ನೊಂದು ಆತ್ಮಾತಿರಿಕ್ತ ಪದಾರ್ಥ ವಿದ್ಯೆ. ಅದೇ ಆತ್ಮನ ತಾನು ಸದ್ವಸ್ತು, ಅದರ ಹೊರತು ಇನ್ನೊಂದು ಏನೂ ಇಲ್ಲ. ನಿಂದ ಅನ್ಯವಾಗಿ ಏನೈತೆ ಅಲ್ಲಿ ಬೇಡ್ಕೊಳ? ಭಿನ್ನ ಬಿಟ್ಟರ ಸರಿ ಏನು ಅಂತ ಕಾಣಿಸಲು ಬರೀದೆ ತನ್ನನೇ ಪರವೆಂದು ಬಗೆಯೋದಲ್ಲ. ನೀ ಯಾರು ತಿಳ್ಕೊಂಡು, ನೀನ ಸ್ವಸ್ವರೂಪ, ಆನಂದ ಸ್ವರೂಪನ ನೀನದೆ ಅಂತ ತಿಳ್ಕೊ, ಅಮೃತ ಸ್ವರೂಪನ ನೀನದೆ ಅಂತ ತಿಳ್ಕೊ. ಅದು ನಿನ್ನ ಗುರಿ. ನೀ ಯಾರಿದೇನೋ ತಿಳ್ಕೋದ ನಿನ್ನ ಗುರಿ. ಅಂದಾಗ ನೀವು ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದನ್ನ ಬಿಟ್ಕೊಟ್ಟು ಕಂಡ್ಕಂಡದ್ದನ್ನ ನಾನು, ಅಲ್ಲದನ್ನ ನಾನು ಅಂತ ತಿಳ್ಕೊಂಡು ಏನಾರ ಮಾಡ್ತೀನಿ. ಯಾರು ಹೇಳಿದ್ರೆ ನಿನ್ಗೆ ಇದನ್ನ ನೀನಂತ ತಿಳ್ಕೊ ಅಂತ? ತಿಳ್ಕೊಂಡು ಇಂಥ ಕರ್ಮ ಮಾಡೋದು ನಿನಗೆ ಯಾರು ಹೇಳಿದ್ರು? ನೀನ ಕಲ್ಪಿಸ್ಕೊಂಡಿಲ್ಲ. ನೀನ ಕಲ್ಪಿಸ್ಕೊಂಡು ಬಲಿಯಾಗಿ ನೀನ ಸಿಕ್ಕೊಂಡು ಒದ್ಯಾಡ. ಅದಿಲ್ಲ, ನೀನ ಬಲಿ, ನೀನ ಹೆಣದ ಬಲಿ ನಿನಗೆ ಮುಳುವಾದ. ನೀನ ಈ ಕಲ್ಪನಾ ಎಲ್ಲ ತೆಗೆದು ಹಾಕ್ತೀನಿ, ಬಂಧನಕ್ಕೆ ಹಾಕವ್ರೆ. ನಿನ್ನ ಕಲ್ಪನಾ ನಿನ್ ಬಂಧನಕ್ಕೆ ಹಾಕಿದ್ದು. ಈಗ ನೀನ ಪ್ರಯತ್ನ ಮಾಡಿ ಇವನ್ನೆಲ್ಲ ಅಲ್ಲ ಅಂತ ವಿಚಾರ ಮಾಡಿ ನೀನ ಇವನ್ನ ಕೈ ಬಿಟ್ಟಾಗ ಈ ಬಂಧನದಿಂದ ಬಿಡುಗಡೆ. ಇದಕ್ಕೆ ನೀನ ಪ್ರಯತ್ನ ಮಾಡ್ಬೇಕು. ನೀ ಕಲ್ಪಿಸ್ಕೊಂಡು ಬಲಿಯಾಗಿ ಸಿಕ್ಕೊಂಡಿದ್ದನ್ನ ನೀನ ಇವನ್ನೆಲ್ಲ ತೆಗೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾರು ನೀನ್ ಬಿಡಿಸೋರಿಲ್ಲ. ನಿನಗೆ ಸಿಕ್ಕೊಂಡು ಒದ್ದಾಡ ಅಂತ ಹೇಳದಿತ್ತು ಯಾರ ದೇವ್ರು? ಯಾಕೆ ನೀನ್ ಕಲ್ಪಿಸ್ಕೋ, ಹಿಂಗ ಮಾಡಪ್ಪ, ಹಿಂಗ ನೀನ್ ಸುಖ ಕೊಡ್ತದ ಯಾರು ಮನೆ ಒಟ್ಟು ಬಂದು ಹೇಳಿದ್ರು? ಯಾರು ಹೇಳಿ? ನೀನೇ ಮಾಡ್ಕೊಂಡೇ ಇಲ್ಲ. ತಾನ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಕಲ್ಪಿಸ್ಕೊಂಡು ತಾನ ಅದ್ರಾಗ ಐತೆ ಅಂತ ಬೆನ್ನ ಐತಿ. ಇನ್ನೇನು ದೇವದಾನ ಆದ ತಾನೇ ಕಲ್ಪಿಸ್ಕೊಂಡು ಕಡಿಗೆ ತಾನ ಎಲ್ಲ ಅಡಗಿಸಿ ಲಯ ಪಡಿಸಿ ತಾನ ಸೃಷ್ಟಿಕರ್ತ ಬ್ರಹ್ಮ, ತಾನ ಇದನ್ನೆಲ್ಲ ರಕ್ಷಣಾ ಮಾಡ. ಯಾಕ್ರಿ? ವಿಷ್ಣು ತಾನ ಬ್ರಹ್ಮ. ಹೌದಿಲ್ಲ? ಪ್ರಳಯವನ್ನು ಮಾಡೋ ತಾನ ರುದ್ರ, ತಾನ. ಅದು ತಾನ ಜ್ಞಾನ ಆದ್ಮ್ಯಾಗ ಇದೆಲ್ಲ ಪ್ರಳಯ ಆಗಿ. ಹೌದಿಲ್ಲ? ರುದ್ರ ಅಂದ್ರೆ ಪ್ರಳಯ ಮಾಡ ಅಂದ್ರೆ ಜ್ಞಾನ ನಾಶ ಆಗ್ಬಿಡ್ತೈತೆಲ್ಲ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ವಿಷ್ಣು ಅಂದ್ರೆ ಪಾಲನಾ ಮಾಡೋ ಅಂತ ತಿಳ್ಕೊಂಡು ಏನೇನೋ ಭಾವಿಸ್ಕೊಂಡು ಬಂದ. ಯಾಕ್ರಿ? ರುದ್ರ ಯಾಕ್ರಿ? ವಿಚಾರ ಉದಯ ಆತಂದ್ರೆ ವಿವೇಕ ಎಲ್ಲ ನಾಶ ಆಗ್ಬೋದು. ಬೆಳಕು ಕತ್ತಲೆ ಎಲ್ಲ ಹೋಗುದು. ಅಜ್ಞಾನದ ಕಾರ್ಯ ಅಜ್ಞಾನದಾಗ ಇಲ್ಲ, ನಿದ್ಯಾಗ ಇಲ್ಲ. ಇನ್ನು ಸುಜ್ಞಾನದಾಗ ಎಲ್ಲೈತಿ ವಿಚಾರ ಮಾಡಿದಾನೆ ಯಾರು? ಅಜ್ಞಾನದ ಕಾರ್ಯ ಅಜ್ಞಾನದಾಗ ಇಲ್ಲ, ನಿದ್ಯಾಗ ಇಲ್ಲ. ನೀನು ನಿದ್ಯಾಗ ಎಲ್ಲೈತಿ? ನಿಂದು ದೇವ್ರು ಜನರು ಎಲ್ಲ ಜಗತ್ತು ಎಲ್ಲೈತಿ? ಜೀವ ಈಶ ಜಗತ್ತು ನಿದ್ಯಾಗ ಅಡಿಗೆ ಹೋಗ್ತೈತಿ. ಇನ್ನು ಜ್ಞಾನ ಸಮಾಧಿ ಒಳಗಂತ ಎಲ್ಲಿ? ಎಷ್ಟು ಬೆದರ್ಯಾರ ನೋಡ್ರಿ. ಬೆದರ್ ಬಿಡುತ್ತಾನ. ಇನ್ನೇನು ಮಾಡಕ್ ಹೋಗ್ತೀನಿ, ಏನೇನು ಕಲ್ಪಿಸ್ಕೊಂಡ ಎತ್ತೆತ್ತೋ ಹೊಂಟಿ ಬಿಟ್ಟಿ.
ಗೊತ್ತು ಗುರಿ ಇಲ್ಲ. ಯಾರು ಹೇಳಿದ್ರೆ ಹೇಳ್ರಿ ನೀವು? ಬಂದವ ಹೇಳಿದ್ವ ನಾವು ಹಿಂಗದೇವಿ, ನಮ್ಮ ಆಕಾರ ಹಿಂಗೈತಿ, ನಮ್ಮ ಗುಡಿ ಕಟ್ರಿ, ಹಿಂಗ್ ಪೂಜೆ ಮಾಡ್ರಿ, ಅಭಿಷೇಕ ಮಾಡ್ರಿ ಅಂತ ಯಾವರ ಬಂದು ಮನಿ ಮುಟ್ಟ ನಿನಗೆ ಹೇಳಿದ್ವು ನಾವು? ಯಾರು ಹೇಳಿದ್ರು ಹೇಳ್ರಿ. ಇನ್ನೊಬ್ರು ಹೇಳಿದ್ದೇನೆ ಹೇಳ್ಬೇಡ. ಇಲ್ಲಿ ಯಾವ್ದಾರ ಪುಸ್ತಕದಾಗ ಬರ್ತದ್ದು ಯಾವ ಹೇಳ್ತಾನ ಅಂತ ಹೇಳಕ್ ಹೋಗ. ಸ್ವತಃ ನೀ ವಿಚಾರ ಮಾಡಕ್ ಬರ್ತದಿಲ್ಲ. ಕಂಡವ್ರಿಗೆಲ್ಲ ಬೆಣ್ಣ ಹತ್ಕೊಂತ ಹಿಂಗಾಡ್ಯಾಡ. ಎಂದ ಸ್ವಂತ ವಿಚಾರ ಕಳ್ಕೊಬೇಡ್ರಿ. ನಿಮ್ಮ ಸ್ವಾತಂತ್ರ್ಯ ಕಳ್ಕೊಬೇಡ್ರಿ. ಯಾರಿಗೂ ನಿಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಬೇಡ್ರಿ. ಅಗದಿ ಪ್ರಸಿದ್ಧ ಮಹಾತ್ಮ ಅದಾನ ಹೆಸರಿನ ಮ್ಯಾಗ, ಅವನಿಗೂ ನಿನ್ನ ಸ್ವಾತಂತ್ರ್ಯ ಕಳ್ಕೊಬೇಡ್ರಿ. ಸ್ವಂತ ನಿನ್ನ ಇದು ವರಿ ಸ್ವಂತ ಐತಿ ನಿನ್ನಲ್ಲಿ, ನೋಡ್ಕೋ ಅದನ್ನ ವರಿಗೆ ಹೆಚ್ಚಿ ಸ್ವಾನುಭವ, ಅದು ಶ್ರೇಷ್ಠವಾದದ್ದು. ಯಾವುದನ್ನು ವೇದಗಳನ್ನು ನಂಬಬೇಡ, ಉಪನಿಷತ್ತುಗಳನ್ನು ನಂಬಬೇಡ. ಯಾಕ್ರಿ? ಯಾವ ಭಗವದ್ಗೀತೆ ಕೃಷ್ಣ ಹೇಳೇನಂತೂ ನಂಬಬೇಡ. ಸ್ವಂತ ನಿನ್ನ ಇದನ್ನು ನಂಬ. ಸ್ವಾನುಭವ ಶ್ರೇಷ್ಠ ಎಂದ ತತ್ತೇ ನಾವು ಬರ್ದರು, ಬರೋಬ್ಬರಿ ಬರ್ದರು. ವೇದ ಪಿಕ್ಕಿ ಹೈ, ಉಪನಿಷತ್ अस्पष्ट है, भगवद्गीता खिचड़ी है, स्वानुभव ಶ್ರೇಷ್ಠ. ಅದ್ರಾಗ ಸಂಶಯ, ಅದ್ರಾಗ ಯಾರು ಹೇಳ್ಯಾರ, ಇದನ್ನ ಹೇಳ್ಯಾರ? ನೀನು ಸ್ವತಃ ನಿನ್ನ ಅನುಭವ ಐತಲ್ಲಿಲ್ಲೇ ಇದ್ರ ಬೆನ್ನ ಹತ್ತಿ ಬರ್ಲಿ ಅವ್ ಬೇಕಾರ. ಯಾಕ್ರಿ? ವೇದ ಉಪನಿಷತ್ತುಗಳು ಶ್ರುತಿ ಭಗವದ್ಗೀತಾ ಬೇಕಾದ್ರೆ ಬೆದ್ದಾಡ್ಲಿ ಅವ್ರಿಗೆ ಬೆನ್ನ ಹತ್ತಿ ಬರ್ಲಿಲ್ಲ ಅಂದ್ರೆ ಅಲ್ಲೇ ಒದ್ದಾಡ್ಲಿಕ್ಕೆ ಲೌಡ್ ನಿಂತಿದ್ರಪ್ಪ. ಹಿಂಗ ಸ್ವಂತ ಅನುಭವದ ಅಲ್ಲ. ಯಾರನ್ನೇ ಕೇಳ್ಬೇಕಾಗೈತಿ ಅಂತ ಸ್ವತಃ ಅನುಭವ ಮಾಡ್ಕೊಂಡಿದ್ದದ. ಜನ್ಮ ಜನ್ಮಾಂತರ ಅದರ ಅಭ್ಯಾಸ ಮಾಡ್ಕೊಂತ ಬಂದದ್ದು. ಇದು ಒಂದೇ ಜನ್ಮದ್ದಲ್ಲ, ಅನಂತ ಜನ್ಮಗಳಲ್ಲಿ ಅಭ್ಯಾಸ ಮಾಡಿದ್ದ ಅನುಭವ. ಹೊರಗಿನ ನೋಡ್ರಿ ಏನ್ ಗೊತ್ತಾಗೈತಿ? ನಮ್ಮಂಗ ಅದಾರ ಬಿಡ. ಯಾಕ್ರಿ? ಒಳಗಿನ ಸ್ಥಿತಿ ಹೆಂಗಿರ್ತಾವ, ಅವ್ರ ಇರುವಿಕೆ ಹೆಂಗಿರ್ತ, ಎದ್ರ ಕಡೆ ಲಕ್ಷ್ಯ ಇರ್ತಾನ ಅವ್ರದ್ದು ಹುಡುಗಿ ಕಡೆ. ಯಾಕ್ರಿ? ನೋಡಕ್ ಅಷ್ಟೇ ಎಲ್ಲರೂ ವ್ಯವಹಾರ ಕೂಡ ಇರುವಂಗಿರ್ತದೆ. 30 ಲಕ್ಷ ಒಳಗೆ ಅಂತರ್ಮುಖಿ ಆಗಿರ್ತದೆ. ಅದನ್ನ ಲಕ್ಷಿಸಿ ನಾವು ಆ ಸ್ಥಿತಿ ಹೊಂದಾಕ ಪ್ರಯತ್ನ ಮಾಡ್ಬೇಕಂತಿರೋ ಮಹಾತ್ಮರ ಆಂತರಿಕ ಸ್ಥಿತಿಗತಿಗಳನ್ನು ಲಕ್ಷಿಸಿ ನಾವು ಅದನ್ನ ಲಾಭ ತಗೋಬೇಕು. ಹಂಗಿರಕಲಿ ಹುಡುಗಿಗೆ ಮಾತ್ರ ಹೊರಗಿನ ಮಾತು ಅವ್ರು ಕಂಡವ್ರಿಗೆಲ್ಲ ಹೋಲಿಸಿ ಇರ್ತಾರೆ. ಯಾರ್ಯಾರು ಹೆಂಗಿರ್ತಾರೆ ಅವ್ರಂಗ ಮಾತಾಡ್ತಾರೆ. ಇಹನವರ ಅನುಸಂಧಾನವನರಿಯ ಮಾತಾಡ್ತಾನಂದ್ರು ಅವ್ರಂಗ ಅವನು ಮಾತಾಡಕಷ್ಟ. ನೀ ಹಂಗ ಹಂಗನ್ಕೋ, ಹಂಗ ಆದ್ರೂ ಒಳಗ ಅದನ್ನ ತಾನು ಬೇರೆನೆ ಅದು ಹಚ್ಕೋದಿಲ್ಲ. ಏನು ಹಳವ ಕಂಡ ಹೇಳ್ತಿರ್ತಾರ ಎಲ್ಲ ಮಾಡಿ ತಾನಗೇನು ಕನ್ನಡಿ ಇದ್ದಂಗೆ. ಕನ್ನಡಿ ಒಳಗೆ ಎಲ್ಲ ಬಂದು ನೋಡಿದ್ರು ತನ್ನಂಗೆ ಕಾಣಿಸ್ತಿತ್ತು. ಹೌದಿಲ್ಲ? ಅವ್ರಂಗ ತೋರಿಸ್ತೈತೆ ಅದು ಕನ್ನಡಿ. ಆದ್ರೆ ಒಂದು ಎದನ್ನಾರು ಒಳಗೆ ತಗೊಂತೈತೇನ ಅದು? ಬೇಕಾದಷ್ಟು ಬಂದು ನೋಡ್ಬೋದು. ಜಗತ್ತಿನ ಇದ ಬಂದು ಅದ್ರಾಗಿ ಕನ್ನಡಿ ಹೆಂಗೆ ಅದನ್ನು ಒಳಗೆ ತಗೋದಿಲ್ಲ, ಹಂಗ ಒಳಗೆ ಹೊಲಿಬಿಟ್ಟಿರ್ತ. ಅದ್ರಿಗೆ ಎಲ್ಲರೂ ನಮ್ಮವ್ರು ನಮ್ಮಂಗ ಅದಾರ, ನಾವ್ ಹೇಳಿದ್ದಿಲ್ಲ ಬರೋಬ್ಬರಿ ಹಂಗೆ ಇರ್ತಾರ. ಆದ್ರ ಅದನ್ನು ಎಲ್ಲರೂ ಎಲ್ಲಾ ಜಾತಿಯವರು ಹಾಕಿವಿ. ಆದ್ರೆ ಯಾವ ಜಾತಿಯವರು ನಾವು ಹಾರು ಕೂಡ ಹಾರು ಹಾಕಿವಿ, ಮುಸಲ್ಮಾನ್ ಕೂಡ ಮುಸಲ್ಮಾನ್, ಲಿಂಗವಾಂತರ ಕೂಡ ಲಿಂಗಾಂತರ, ರೆಡ್ಡಿಯಾರ್ ಕೂಡ ರೆಡ್ಡಿಯಾರ್ ಹಾಕಿವಿ. ಎಷ್ಟು ಜಾತಿಯವರು ಎಲ್ಲ ಜಾತಿಯವರು ಕೂಡ ಅವ್ರಂಗನ ಆಗಿಬಿಡ್ತಾರೆ. ಆದ್ರೆ ಯಾವ ಜಾತಿಯವರು ಸುಖ ಹೊಂದುದು ನಿಮ್ಮ ದೇಹ ಆದ್ರೆ ಸುಖ ಹೊಂದು ಕ್ರಮ ಇದನ್ನ ಹಿಡಿದ್ರಿ. ಸುಖ ಹೊಂದು ಸಾಧನ ಹೇಳ್ರಿ ನಮ್ಗೆ. ಹೆಂಗಾದ್ರೆ ನಾವು ಸುಖದಿಂದ ಇರ್ತೇವೆ ಅನ್ನೋದು ನಮಗೂ ಹೇಳ್ರಿ. ನಾವು ಒಟ್ಟು ತಿಳ್ಕೊತೀವಿ ಅಂತೇಳಿ. ಸುಖಿಗಳಾದವ್ರು ಎಷ್ಟು ಮಂದಿ ಇದ್ರಿ ನಿಮ್ಗೆ? ಯಾರ್ಯಾರು ಏನೇನು ಮಾಡಿ ಸುಖ ಹೊಂದಿದ್ರಿ? ಯಾವ ಶಿಷ್ಯನು ಸದ್ಗುರುವಿಗಿಂತ ದೇವರು ದೊಡ್ಡವನೆಂದು ತಿಳಿಯುವನು ಅವನು ದುರ್ದೈವಿಯು ಅಂತ. ಗುರು ಅಂದ್ರೆ
ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು. ಯಾಕ್ರಿ ಅವು ನಮ್ಮ ಅದಾರ್ರಿ ಅವರು ಯಾಕ್ರಿ ಗುರುವರನು ನರನೆಂದವನಿಗೆ ಹರಣ ಶಿಲೆ ಎಂದವನಿಗೆ ಕರ್ಣ ಪ್ರಸಾದವನು ಎಂಜಲೆಂದವನಿಗೆ ನರಕ ತಪ್ಪದು ಸರ್ವಜ್ಞ. ಬರೋಬ್ಬರಿ ಅದು ಅನುಭವಗಳು ಹೇಳಿ ಸರ್ವಜ್ಞ ಕವಿ ಅದು ಬರೋಬ್ಬರಿ. ಏ ಗುರು ಅಂದ್ರೆ ಅದು ವ್ಯಕ್ತಿ ಅಲ್ಲ, ಅದು ಅರಿವು ಗುರು. ಏ ಅದೇ ದೇವರು. ಗುರುವಿಗಿಂತ ಅಧಿಕವಾದದ್ದು ಮತ್ತೆ ಯಾವುದು? ನ ಗುರುರಧಿಕಂ ನ ಗುರುರಧಿಕಂ. ಗುರುವಿಗೆ ಸಮಾನ ಯಾರನ್ನೂ ಹೋಲಿಸ. ದೇವರು ತಿಂಡು ಗುರುವಿನ ಸಮಾನ ಸಹಿತ ಗುರುವಿಗಿಂತ ದೇವರಿಗಿಂತ ಶ್ರೇಷ್ಠವಾದದ್ದು ಗುರುಸ್ಥಾನ. ಏ ದೊಡ್ಡದದು. ಏ ದೇವರು ತಿಂಡು ಎಲ್ಲ ನೀನು ಕಲ್ಪಿಸಿತು. ಹೇಗ್ರಿ ಹರಿಹರ ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ ಅಂತಾರಲ್ಲ, ಅವೆಲ್ಲ ನೀನು ಬ್ರಹ್ಮ ವಿಷ್ಣು ಮಹೇಶ ಅವು ಕಲ್ಪಿತದವು. ಅದಕ್ಕಿಂತ ಶ್ರೇಷ್ಠವಾದದ್ದು ಅದು ನೀನು ಗುರುವಿನ ಅಕಲ್ಪಿತವಾದದ್ದು. ಅದನ್ನು ಕಲ್ಪಿಸ್ಲಿಕ್ಕೆ ಬರುವುದಿಲ್ಲ. ಏ ದೇವಾತೀತ ವೃತ್ತಿಯನ್ನು ಪಡೆದಂತಹ ಗುರು. ಏ ದೇವತೆಗಳನ್ನ ನೀವು ಕಲ್ಪಿಸಿರೋದಿಲ್ಲ, ಏನ್ ಅವರ ನಿಮ್ಮನ್ನು ಕಲ್ಪಿಸ್ಯಾರ? ನೀವು ಕಲ್ಪಿಸಿದ್ದು ಹೋದಿಲ್ಲ, ನೀವು ಕಲ್ಪಿಸಿದವ್ರು ನಿಮ್ಗೆ ಏನ್ ಮಾಡ್ತಾರ? ನೀವು ಕಲ್ಪಿಸಿದಂತ ಮೊದಲಿದ್ವು ನಾವು. ಯಾಕ್ರಿ ನೀವು ಎಲ್ಲಿಂದ ಅದಾವ, ನೀವು ಎಲ್ಲಿಂದ ಕಲ್ಪನೆ ಮಾಡಿ ನಿಂತ ಅದಾವ. ಈಗ ಎಲ್ಲಿ ಮಠ ಕಲ್ಪನೆ ಮಾಡ್ತೀವಿ ಎಲ್ಲಿ ಮಠ ಇರ್ತಾವ, ನೀತಿ ಹೊತ್ತು ಮಠ ಇರ್ತಾವ. ನೀತಿ ಹತ್ತಿದ ಮ್ಯಾಗ ಎಲ್ಲಿ ಇರ್ತಾವ? ಎಚ್ಚರಿಕೆ ಒಳಗೆ ಅಷ್ಟೇ ಕಲ್ಪಿಸ್ಕೊಂಡು ಎಚ್ಚರಿಕೆ ಆಗದಾವ. ಅದು ಕಲ್ಪಿಸ್ಕೊಂಡವ್ರಿಗೆ. ನೀ ಕಲ್ಪಿಸ್ಕೊಳ್ಳಿಲ್ಲ ಅಂತಂದ್ರ ನಿನಗಿಲ್ಲದಾವು ಗೊತ್ತೈತಿರ್ದಿಲ್ರಿ ಅವಂಗ. ನೀವು ಕಲ್ಪಿಸ್ಕೊಂಡು ಇಂಥವೆಲ್ಲ ಭಾವನೆಗಳನ್ನೆಲ್ಲ ಹುಡುಗರು ತಿಳಿಯಾಗ ಅವನ್ನ ಹಾಕಿದಾಗ ಅವಕ್ಕೆ ಬರ್ತೈತೆ. ಅವ್ಕ ಹುಡುಗರಿಗೆ ಏನು ಗೊತ್ತಿಲ್ಲ. ಯಾಕ್ರಿ ಮಕ್ಳಿಗೆ ಏನ್ ಗೊತ್ತಿರ್ತೈತೆ ಅವಕ್ಕ? ನಾವು ಅವ್ರ ತಿಳಿಯಾಗ ಅವ್ನ ಹೋಗಿ ಹಂಗದ ಕತಿ ಹೇಳಿ ಅವಕ್ಕೆಲ್ಲ ಬಿಂಬಿಸಿ ಹಿಂಗೈತೆ ಅಂತ ಅವನ್ನ ಅದ ಮಾಡ್ಕೊಂತ ಅದ ಗಟ್ಟಿ ಮಾಡ್ಕೊಂತ ಅಂತ ಸಂಸ್ಕಾರಗಳು ಅದು ಏನು ಗೊತ್ತಿಲ್ಲ ಅವಂಗ. ಅದ ಮತ್ತೊಂದು ಖಂಡದವ್ರಿಗೆ ಏನು ಗೊತ್ತಿಲ್ಲ. ಯಾಕ್ರಿ ಹೆಣ್ಣದೇವರು ಗಂಡದೇವರು ಇಟ್ಟದಾವಲ್ಲ ಏನಿರು ಅಂತಾರ. ಹೌದಿಲ್ಲ? ಏನು ಗೊತ್ತೇ ಇಲ್ಲ ಅವಕ್ಕೆ. ಇವೆಲ್ಲ ಕಲ್ಪಿಸ್ಕೊಂಡು ನಾವು ಅದಾವಂತ ಇವು ತಿಳ್ಕೊಂಡು ಎದಕ್ ಬೇಕಾಗಿತ್ತವು? ಏನ್ ಹರ್ಕತ್ ಬಿದ್ದಿತ್ತು ಅವನ್ ಕಲ್ಪಿಸಕ? ಸಾಂಗ್ ಹೋಗ್ತೇನೆ ಅವ್ನು ಕಲ್ಪಿಸ. ಯಾರ್ಯಾರು ಸಾಂಗ್ ಇಷ್ಟು ದೇವ್ರದಿಂದ್ರ ಸ್ವಸ್ಥಾಗಿ ಹುಟ್ಸಾಕತ್ತಿಪ್ಪ ದೇವ್ರ. ಮತ್ತೆ ಯಾಕ್ರಿ ಗುಡಿ ಗುಂಡಾರ ನೆಚ್ಚಿಗೆ ಮಾಡಾಕತ್ತಿ ಸಾಂಗ್ ಏನಾರ ಕಡಿಮೆ ಮತ್ತೆ ನಮ್ಮನೆ ಪೂಜಾ ತೆಗಾಕತ್ತಿಬಿಟ್ಟ ನಾನು. ಯಾಕ್ರಿ ಮಧ್ಯಾಹ್ನದ ಒಂದು ಬೇರೆ, ಮತ್ ಸಾಯಂಕಾಲದ ಒಂದು ಬೇರೆ, ರಾತ್ರಿ ಪೂಜೆ ಬೇರೆ. ಯಾಕ್ರಿ ಬೆಳಗಿನ ಪೂಜೆ ಬೇರೆ. ಅದಿಲ್ಲ ಈ ಪೂಜೆ ಮಾಡಿದ್ರೆ ದೊಡ್ಡ ಲಾಭ ಐತಿ ನೋಡಿ. ಈ ಇಂಥ ಹೊತ್ತಿನಾಗ ಮಾಡಿದ್ರೆ ಪೂಜೆ ಯಾವ ಟೈಮ್ನಾಗ ಏನೇನ್ ಮಾಡ್ತೀವಿ ಅಂತಂತ ಲಾಭ ಅಕ್ಕವನ್ನು ತಿಳಿಯಾಗ ತುಂಬಿ ಅವ್ರಿಗೆ ಅಭಿಷೇಕ ರೊಕ್ಕ ಪೂಜೆ ಮಾಡೋದಕ್ಕೆ ಕೊಡ್ ರೊಕ್ಕ ಹಿರು ತಂತ್ರ ಹೆಂಗೈತಿ ನೋಡಿ. ಎಲ್ಲಿ ತನಕ ನಾವು ಅಜ್ಞಾನ ಎಲ್ಲಿ ಇದು ಅಜ್ಞಾನನೇ ಇಲ್ಲ ಎಷ್ಟು ಮುನಿ ಪೂಜೆ ಹೊಕ್ಕು ದೊಡ್ಡ ಹೊಡ್ತು ಬಿಡ ಅವ್ರು. ಅವು ಹಂಗ ಈ ಅಂತವ್ರಪ್ಪ. ಯಾಕೆ ಉಳಿದ ನಾವು ನೋಡ್ತಿರ್ತೇನ್ರಿ, ಟಿವಿ ನೋಡ್ತಿರ್ತೇವಲ್ಲ, ಮುದ್ದಾಗ ನೋಡ್ತಿರ್ತೇವೆ ನಾವು. ಏನದಾವು ಎಂತೆಂತವ್ರಿ ನಮೂನಿ ಇದು ಮಾಡ್ತಿರ್ತಾರೆ. ಎಲ್ಲಿಯೋ ಒಂದೊಂದು ಕರೆ ಒಂದು ಹೇಳ್ತಿರ್ತಾರೆ. ಮತ್ತು ಅದು ಚಾಳಿ ಬಿಡ್ತಿಲ್ಲ. ಮತ್ತು ಒಂದು ಫೋಟೋ ಗುರ್ತಾಗಿ ಇಟ್ಕೊಂಡ ಕುಂತಿರ್ತಾರ. ಯಾಕ್ರಿ ಅದಕ್ಕೆಲ್ಲ ಮಾಡ್ಬೇಕು. ಅದು ಭಗವಂತ ಗುರಿಯಾಗಿರ್ತಾನ ದೇವ್ರ. ನಿಮ್ಮ ಮನೆಗೇನು ಬರುದಿಲ್ಲ ತಾಯಿ. ಹೆದರ್ಬೇಡ ನೀನು. ಏನೇನು ಸ್ವಲ್ಪ ದೇವ್ರ ಗುಡಿ ಕಟ್ತೀರಿ, ಅದಕ್ಕೇನು ಹರಕತ್ ಬಿದ್ದಿರ್ತದೆ. ದೇವ್ರು ಅಂದ್ರೆ ಏನು ಗೊತ್ತು ಏನೇನು ಕಲ್ಪನಾ ಸಾಮ್ರಾಜ್ಯ. ಮಾನವನ ಗ್ರಹಿಕಿದೆ ಇದನ್ನೆಲ್ಲ ಮೀರೈತಿ ನಿಜವಾದದ್ದು.
ನಿಜವಾದ ಆನಂದಮಯವಾದಂತಹ ಇರುವಿಗಿನ ಬ್ರಹ್ಮ ಅಂತ. ಹ್ಮ್ ಆನಂದದೊಳಗೆ ಅನ್ಯದ್ದು ಏನಾರ ಕಂಡಿಯೇನ? ಶರೀರ ಕಂಡಿಯೇನ? ನಿನ್ನ ಹೊಲ ಮನಿ ಬದುಕು ಬಾಳೆ ಏನಾರ ಕಂಡಿ? ಅವು ಮರುವಿ ಒಳಗೆ ಇವೆಲ್ಲ ಕಾಣಿಸ್ತವೆ. ಮರಿಯೊಳಗೆ ಅದಾವೆಲ್ಲ ಜಗತ್ತು, ಎಲ್ಲ ತೋರಿಕೆ ವಸ್ತುಗಳು, ವಿಷಯ ವಸ್ತುಗಳು. ಅರಿವಿನಲ್ಲಿ ಇವು ಯಾವುವು? ಶರೀರ ಭಾವ ಬಿಟ್ಟಾಗೆ ಆರಾಮ್ ಸಹಜ ಆರಾಮ್ ಅಂತಃಕರಣ ಪೂರ್ವಕವಾಗಿ ವಿಷಯಾದಿಗಳಲ್ಲಿ ಪೂರ್ಣ ವೈರಾಗ್ಯ ನಾವು ಹೊಂದಿರ್ಬೇಕು. ಮನಸ ಮಾತಿನ ಡೋಂಗಿ ಮಾಡಿರ್ಬೇಕಾಗಿಲ್ಲ, ಸಮಾಧಾನ ಮನಸ ಪೂರ್ವಕವಾಗಿ ಇವನ್ನೆಲ್ಲ ಕೈ ಬಿಡಬೇಕು. ಆತ್ಮಜ್ಞಾನ ಇಲ್ಲದೆ ಇರೋದನ್ನ ಬದ್ಧನ ಲಕ್ಷಣ ಅಂತ. ನಾವು ಯಾಕೆ ಬದ್ಧರಾಗಿದ್ದೀವಿ? ನಮ್ ಜ್ಞಾನ ನಾವ್ಯಾರಿದನ್ನು ಗೊತ್ತಿಲ್ಲ, ಬದ್ಧರಾಗಿದ್ದೀವಿ. ಯಾರು ಗೊತ್ತಾದ ಜ್ಞಾನ ಮಾಡ್ಕೊಂಡಾಗ ಬಂಧನ ಅನ್ನೋದು ಇಲ್ಲ ಅನ್ನೋದು ಹೊಳಿತು. ನಿನ್ನನ್ನು ವಿವರಿಸಿ ನೋಡು, ನೋಡಿದ ಜೀವನ ನೀನೇ ಮುಕ್ತ. ನಿನ್ನ ನೀ ಯಾರನ್ನು ನೀವು ವಿಚಾರ ಮಾಡಿ ನೋಡ್ಕೊಂಡಿಲ್ಲ, ಅದಕ್ಕೆ ನೀನು ಬಂಧನ ಆಗಿದ್ದ. ಯಾರು ವಿಚಾರ ಮಾಡ್ಕೊಂಡು ನಿನಗೆ ಬಂಧನ ಇಲ್ಲ ಅನ್ನೋದು ಹೊಳಿತು. ಯಾವ ಕಾಲಕ್ಕೂ ನಿನಗೆ ಇಲ್ಲ ಇಲ್ಲ ಸುಳ್ಳು ನಿನಗೆ ಬಂಧನ ಆಗಿದೆ. ನಿನ್ನ ನೀ ಮರ್ತ ಅನ್ಯದ ತಿಳ್ಕೊಂಡು ನನಗಾಗಿದೆ ಅಂತ. ಯಾರಿಗೆ ಅದು ಬಂಧನ? ಯಾರಿಗೆ? ನೀನು ಯಾರು? ನೀನ್ ಯಾರು? ನೀನು ಹತ್ರ ನಿನಗೆ ಬಂಧನ ಇಲ್ಲ ಅನ್ನೋದು ನಿನಗೆ ಸದ್ದ ನೀ ಮುಕ್ತ ಇದಿ. ನಿನ್ಗೆ ಯಾವ ಕಾಲಕ್ಕೂ ಬಂಧನ ಇಲ್ಲ. ನೀನ್ ಅಲ್ಲದನ್ನ ನೀನು ಮರ್ತಿ, ನೀ ಏನಿದ್ದೀಯ ಅದನ್ನ ಮರ್ತಿ, ನೀ ಅಲ್ಲದನ್ನ ನೀನ ತಿಳ್ಕೊಂಡು ನನಗೆ ಬಂಧನ. ಬಂಧನ ಯಾರಿಗೆ? ಮುಕ್ತಿ ಯಾರಿಗೆ? ನೀನು ಯಾರು? ಬಂಧನ ಯಾರಿಗೆ? ಮೋಕ್ಷ ಯಾರಿಗೆ? ಸುಖ ಯಾರಿಗೆ ಬೇಕಾಗಿದೆ? ಸುಖಕ್ಕೆ ಸುಖ ಬೇಕಾಗಿದೆ ಹೇಗ್ರಿ? ಸುಖ ಅಲ್ಲದನ್ನ ನಾನಂತ ತಿಳ್ಕೊಂಡವ್ ಬೇಕಾಗಿದೆ. ಅದೇ ಅಹಂಕಾರ. ನಾನಲ್ಲದನ್ನ ತಾನಂತ ಏನ್ ತಿಳ್ಕೊಂಡೈತಲ್ಲ, ನಾನ್ ಸುಖರೂಪ ಅಲ್ಲ, ನಾನು ಇದೇ ಅಲ್ಲದನ್ನ ನಾನಂತ ತಿಳ್ಕೊಂಡು ಅನ್ಯ ಭಾವನೆ ಏನ್ ಮಾಡ್ಕೊಂಡೈತಲ್ಲ, ಇದು ಅಹಂಕಾರ. ಅದಕ್ಕೆ ಬೇಕಾಗಿತ್ತು. ಅನ್ಯ ಭಾವನೆ ಎಲ್ಲ ತೆಗೆದು ಹಾಕಿದ್ವಾಗ ಸುಖದ ಹರ್ಕತೆ ಯಾರಿಗೆ ಬೇಕಾಗಿದೆ? ಹಮ್ಮ ನಳಿದು ಸುಮ್ಮನಾದ ಮೇಲೆ ಬೊಮ್ಮವನಲ್ಲಿ ನಾನೆಲ್ಲದ ಭಾವನೆಯನ್ನೆಲ್ಲ ಬಿಟ್ಟು ಯಾಕ್ರಿ? ಬೇಕನ್ನು ಭಾವ ಉಳಿದಿಲ್ಲ ಅಲ್ಲಿ, ಅದೇ ಆಗಿಬಿಡ್ತು. ಯಾರ ಅಸ್ತಿತ್ವನ ಉಳಿದಿಲ್ಲಲ್ಲ, ಯಾಕ್ರಿ? ಅಲ್ಲಿ ಅಸ್ತಿತ್ವನ ಅಹಂಕಾರನ ಉಳಿಲಿಲ್ಲ. ಅಲ್ಲಿ ಅಹಂಕಾರ ತಾನ ಅದ ಆಗ್ಬಿಡ್ತಿ. ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡ್ಲಿಕ್ಕೆ ಹೋಗಿ ಅದಕ್ಕೆ ಅಸ್ತಿತ್ವ ಎಲ್ಲಿ ಉಳಿಲಂಗ ಏಕಾಗ್ಬಿಡುತ್ತೆ, ತಾನ ಸಮುದ್ರನ ಆಗ್ಬಿಡುತ್ತೆ. ಅದ ಅಹಂಕಾರ ಇದನ್ನು ವಿಚಾರ ಮಾಡ್ಲಿ ತನ್ನ ಮೂಲವನ್ನು ಹುಡುಕ್ಲಿಕ್ಕೆ ಹೋಗಿ ಅಲ್ಲಿ ಎಲ್ಲ ಲಯ ಆಗ್ಬಿಡುತ್ತೆ. ಅದಕ್ಕೇನು ಅಸ್ತಿತ್ವ ಉಳಿಲಿಲ್ಲ ಅಂತ. ಕೇವಲ ತನ್ನ ಇರು ಅದೇ ತಾನು ಉಳಿತ. ಇದಕ್ಕೆ ತೋರಿಕೆ ಅಸ್ತಿತ್ವ ಎಲ್ಲ ಹೋದ್, ಕೇವಲ ಇರುವಿಕೆ ಒಂದ ಉಳಿತು. ಹರಿಯರವರು ಮುದುಕರು ಎಲ್ಲರೂ ಚೈನಿಗೆ ನಿಂತ್ಬಿಟ್ಟಾರ ನೋಡ್ರಿ. ಇನ್ನ ಶರೀರ ತಿದ್ದಾಡೋದು ನಡೆಸ್ಯಾರ. ಇನ್ನ ತಿದ್ದಿ ಸುಖ ಹೊಂದಿರ್ತಾರೆ, ತಿದ್ದಾಡಿ ಸುಖ ಹೊಂದ. ಎಷ್ಟು ತಿದ್ದಾಡ್ರು ಮಾಡ್ರು ಮತ್ತು ಅದು ಯಾಕ್ರಿ? ತನ್ನ ಚಳಿ ಬಿಡುದಿಲ್ಲ. ಖಾಲಿ ಉಪರಾಟಿ ವೇಳೆ ಕಳೆದ್ರೆ ನಾಳೆ ಆ ವೇಳೆ ಸಿಗ್ತದೆ. ಎದಕ್ಕೆ ಉಪಯೋಗ ಮಾಡ್ಕೊಂಡು ವೇಳೆ? ನಿನ್ನ ಆವಿಷ್ಯದ ವೇಳೆಯನ್ನ ಸಾರ್ಥಕ ಮಾಡ್ಕೋಬೇಕು. ನೀ ಯಾರಿದ್ದೀನೋ ವಿಚಾರ ಕೊಡು. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಅಂದ್ರೆ ನೀನು ಬೇರೆ ಸಾರ್ಥಕ. ಬರೇ ಬಾಳೆ ಬದುಕಿನಾಗ ಕಾಯ್ಲಿಕ್ಕೆ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಬರೇ ಅದೇ ಹೆಸನ. ಮತ್ತೆ ಕೇಳ್ತೀವಿ ಅದೇ ಹೆಸನಾಗ. ಅದಕ್ಕೆ ಮಹತ್ವ ಕೊಟ್ಟೇವು ನಾವು. ಅದಕ್ಕೆ ಹೊರಗಿನ ವ್ಯವಹಾರಕ್ಕೆ ಮಹತ್ವ ಕೊಟ್ಟೆ ಹೊರತು ಇದಕ್ಕೇನು ಮಹತ್ವ ಕೊಟ್ಟೆ? ಆಯ್ತು ಹೇಳ್ತಾರೆ ಮುಂಜಾನೆ ಸಂಜೆ ಹೊರಗಿಟ್ಟ ಮಹತ್ವನೇ ಹೆಚ್ಚು ನಮ್ಮ ಗಂಟೆನಾಗ ಅದೈತಿ.
ಬಾಳೆ ತಿದ್ದಬೇಕು, ಬಾಳೆ ಮಾಡ್ಬೇಕು ನಾವು. ಯಾಕ್ರಿ? ಸಾವ್ಕಾರ ಆಗ್ಬೇಕು, ಹೌದು ಅನ್ಸ್ಬೇಕು, 4 ಮಂದಿ ಕಡೆಯಿಂದ ಹೌದು ಅನ್ಸ್ಬೇಕು. ಈ ಆಸೆ ಏನಾರ ಹೊಂದಬೇಕು, ಏನಾರ ಮಾಡ್ಬೇಕು ಅನ್ನೋ ಆಸೆ ಜಗತ್ತಿನಾಗ ಏನು ಇಟ್ಕೊಳ್ಬಾರ್ದು. ನಂದು ಏನೂ ಕೆಲಸ ಇಲ್ಲಪ್ಪ ಜಗತ್ತಿನಾಗ ಅನ್ನೋ ಬೇಡ, ನಮ್ಗಿದು ಬೇಡ, ಇದ್ರ ಸುದ್ದಿನ ಬೇಡ ನಮ್ಗೆ. ಇದು ಸಾಕು. ಇದನ್ನ ಎಂದೆಂದೆಂದೆಂದು ಇದು ನಮ್ಗೆ ಇದನ್ನ ನೆನಪಿಗೆ ಬರ್ದಂಗೆ ನಾವು ಮಾಡ್ಕೋಬೇಕು. ಬಾಳೆ ನೆನಪು ಬರ್ದಂಗೆ ಅಂದವಾಗ ಇದು ಹತ್ತು ಅಂದಾಗ ಅಂಥ ಒಂದು ಧೀರ ವೃತ್ತಿಗೆ ಹತ್ತು. ನಾಳೆ ಇದೇ ವೇಳೆ ನಿಮ್ಗೆ ಸಿಗ್ತೈತಿ. ಹೊತ್ತು ಹೋದರೆ ಮತ್ತೆ ಬಪ್ಪದು, ಮತ್ತೆ ಏನಾರು ಹೋದ್ರೆ ಮತ್ತೆ ಹೋಗ್ಬೋದು. ಯಾಕಂದ್ರೆ ವಸ್ತುಗಳು ಯಾರು ಮುತ್ತು ಹೋದರೆ ಮತ್ತೆ ಬಪ್ಪದು, ಹೊತ್ತು ಹೋದರೆ ಮತ್ತೆ ಬಪ್ಪದು. ಕಳೆದ ವೇಳೆ ಎಷ್ಟೊಂದು ಅಮೂಲ್ಯವಾದದ್ದು ಅದು. ಮನುಷ್ಯನ ಜನ್ಮದ ವೇಳೆ ಅತ್ಯಮೂಲ್ಯವಾದದ್ದು. ಪಶು ಪಕ್ಷಿಗಳ ಜನ್ಮದೊಳಗೆ ಅಜ್ಞಾನದೊಳಗೆ ಕಳೆದು ಹೋಗ್ತದೆ. ಇಲ್ಲಿ ಎಂಥ ಅರಿವಿನ ಜನ್ಮ, ತಿಳ್ಕೊಳ್ಳಿಕ್ಕೆ ಇಂಥ ಅವಕಾಶ ಕಳ್ಕೊಳ್ಳಿಲ್ಲ. ಈಗ ಬೆಳಕಿನಾಗ ಹುಡ್ಕ ನಿಮ್ಗೆ ಸಿಗ್ತೈತಿ. 10 ಮುನುಗುರಾಗಿ ಯಾಕ್ರಿ? 10 ಮುಣಿಗ್ತಂದ್ರೆ ಕತ್ತಲಾತಂದ್ರೆ ಮತ್ತೆ ಏನು ದಾರಿ ಕಾಣೋದಿಲ್ಲ. ಕತ್ತಲಾಗೋದ್ರೊಳಗಾಗಿ ಇದು ಬರೋದ್ರೊಳಗಾಗಿ ಮುಪ್ಪಿನಿಂದ ಬಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ಎಲ್ಲಾರ ಕೂಡಲ ಸಂಗಮ 2 ಹೊಳಿ ಕೂಡುದಿಲ್ಲ ದೇವ್ರಿಗೆ. ಇರುವಿಕೆಗೆ ಅಂತ ನಿನ್ನ ಇರುವಿನ ನೆನಪ ನೀ ಯಾರಿದ್ದೀಯ? ಮಹಾತ್ಮರ ಸಮಾಧಿ ಸ್ಥಿತಿಯನ್ನ ಪ್ರತ್ಯಕ್ಷ ನಾವು ನೋಡಿದಿಂದ ಅವರಂಗ ಆ ಸಾಧನದೊಳಗೆ ತೊಡಗಿ ನಾವು ಅದನ್ನು ಪಡಿಬೇಕನ್ನೋ ಪ್ರಯತ್ನ ಮಾಡೋದಿಲ್ಲ. ಕತ್ತಿಗೆತ್ತಿ ಹುಟ್ಟಿರೋ ಏನ್ ಮನುಷ್ಯರಿಗೆ ಹುಟ್ಟಿರೋ ನೀವು ಇಷ್ಟ ಇದಾಗಿ ಹೇಳಿದ್ರು ನಮ್ಗೆ ಅದನ್ನ ನಾಟವಲ್ಲ. ನಾಟ್ಲಿ ಹಂಗಾರ ಹೇಳಿದ್ರೆ ನಾಡ್ತೈತೆ. ಅದನ್ನದೇ ಹಚ್ಕೊಂಡ್ರ ಇವು ಸಿಟ್ಟಿಗೆ ಹೇಳಿ ಯಾಕ್ರಿ? ಏನ್ ಮನುಷ್ಯರು ಹುಟ್ಟಿದ ಪ್ರತ್ಯಕ್ಷ ನೋಡಿದಿಂದ ನಮಗೂ ಆ ಸ್ಥಿತಿ ಹೊಂದಬೇಕಪ್ಪ. ನಾವು ಜನ್ಮ ಸಾರ್ಥಕ ಮಾಡ್ಕೋಬೇಕು ಅವ್ರಂಗ. ಪ್ರತಿಯೊಬ್ಬರಿಗೂ ಇದು ಬರ್ತೈತಿ ಅಂತ ಹೇಳ್ಬೇಕಾಗೈತಿ. ಎಲ್ಲರಿಗೂ ಮಾನವ ಮಾತ್ರಗೆಲ್ಲ ಇದನ್ನ ಹೊಂದಲಿಕ್ಕೆ. ನೀ ಯಾರು? ನಾನಾ ದೇವರಿದ್ದೇನೆ ಅನ್ನುವಂಥ ಜ್ಞಾನವನ್ನು ಮಾಡ್ಕೊಳ್ಳುವಂಥ ಅವಕಾಶ ಇದೆ. ನಾ ಸಮಾಜ ಸ್ಥಿತಿಯನ್ನು ಹೊಂದಿ ಅದನ್ನು ಅನುಭವಿಸುವುದು ಅಂದಾಗ ನಿಮ್ಗೆ ದುಃಖ ರಹಿತ ಆಗಿರ್ಲಿಕ್ಕೆ. ನಾವು ಯಾರಿದ್ದೇವೆ ಅನ್ನೋದನ್ನು ನೆನಪೈತೆ ನಮಗೆ. ಅದ ನೆನಪಿಲ್ಲದಕ್ಕೆ ದುಃಖ. ನಿಮ್ಮೊಳಗ ನೀನ್ ನೋಡ್ಕೊ, ನೀನ್ ಯಾರು, ನಿನ್ನ ಸ್ವರೂಪ ಎಂತದ, ಅದಕ್ಕೆ ಪ್ರಯತ್ನ ಮಾಡಿ ನೆನಪು ಮಾಡ್ಕೊಳ್ಳಿ. ನಾನು ಅಂತ ನಾವು ನಮ್ಮಿಂದ ಅರಿವಿಸ್ಕೊಳ್ಳೋದಕ್ಕೆ ನಾನು ಅಂತ ಹೊಂಟೇವುದಿಲ್ಲ. ಇದು ಅಡಿಗೆದಾಗ ನಾನು ಅಂತ ಎದಕ್ಕಂತೀನಿ ಇರ್ತಿಲ್ಲ ಅವಾಗ. ಇದು ಅಡಿಗೆದಾಗ ನೀನು ಅಡಗ್ತೀವ, ಏನ್ ಅಡಗವಲ್ಲ. ಅವ ಶರೀರ ಅಡಗಿದಾಗ ನೀ ಹಂಗೆ ಇರ್ತೀವಿ. ಏನು ಇರ್ಲಿಲ್ಲ ಅನ್ನೋದು ಅರಿವು ಐತಿಲ್ಲ. ಅದು ಜಾಗೃತಿ ಐತಿ. ಯಾವಾಗ್ಲೂ ಇದ್ದದ್ದು ಅದ ಸತ್ವಸ್ತು. ಯಾವಾಗ್ಲೂ ಇದ್ದದ್ದು ಅಡಗದೆ ತೋರದೆ ಅದಕ್ಕೆ ಸದ್ವಸ್ತು ಅಂತ. ಅದಕ್ಕೆ ತತ್ತಂದ್ರೆ ತಿಕ್ಕಲಬಾರ್ದು ಅಂತ ಹೇಳಿ. ಸತ್ ಅಂದ್ರೆ ಅದು ಸತ್ಯವಸ್ತು, ಸಚ್ಚಿತ್ತ ಆನಂದ. ಓಂ ತತ್ಸತ್. ಹುಡುಗ ಅದನ್ನ ಕೇಳಾಕತ್ತಿರ್ಬೇಕು ನಾವು. ಗುರುಗಳು ಅವ್ರು ಏನೋ ಡಿಸ್ಕಷನ್ ಮಾಡಿದ್ರೆ ಓಂ ತತ್ಸತ್ ಹೌದ್ರೇ, ಅದನ್ನ ಕೇಳಾಕಿದ್ದ. ಅದು ಸದ್ವಸ್ತು. ಯಾವಾಗ ಇದು ವಸ್ತು ಅರಿವಿಗೆ ಇರುವಿಗೆ ಆನಂದ ಸ್ವರೂಪಕ್ಕೆ ಓಂ ತತ್ಸತ್. ಅದನ್ನ ಬಿಟ್ಟು ಮತ್ತೊಂದು ಯಾವುದು? ತತ್ವಮಸಿ. ತತ್ ಅಂದ್ರೆ ಇದೆ ನಾಶರಹಿತವಾದ ಕೆಡಲಾದಂತ ವಿಕಾರ ಆಗೋದು ಬದಲಾವಣೆ ಒಂದೇ ರೂಪವಾಗಿರ್ತಕ್ಕಂಥ ದೇವ ತತ್. ಅದ ಸತ್, ಅದ ಚಿತ್,
ಸಂಸ್ಕೃತ ಶಬ್ದ ಓಂ ತತ್ಸತ್. ಹೌದು, ಕ್ರಿಶ್ಚಿಯನ್ ಆಮೇನ್ ಅದ ವಸ್ತುವಿಗೆ ಶಬ್ದ ಬೇರೆ. ಅವರು ಎಲ್ಲ ಮುಗಿ ಮುಂದೆ ಆಮೇನ್ ಅದ. ಎಲ್ಲ ನಮ್ಮ ಭಾಷೆ ಮುಗಿದ್ಮೇಲೆ ಓಂ ತತ್ಸತ್. ಕಡೆಗೆ ಎಲ್ಲ ಕಳೆದ ಉಳಿದ ಉಳಿಮೆ ಓಂ ತತ್ಸತ್. ಎಲ್ಲೋ ಹೋದ್ರೂ ಅದು ಯಾವಾಗಲೂ ಇದ್ದು ವಸ್ತು ಅಂತ ಓಂ ತತ್ಸತ್. ತೂರಾನ್ ತೂರ್ಕೆಲ್ಲ ಅಡಿಗೆದು ಎಲ್ಲವೂ ಕಳೆದು ಉಳಿದ ಉಳಿಮೆ ಅದ ಓಂ ತತ್ಸತ್. ಏನು ಆದ್ರೂ ಅದು ಹೋಗುದು ಯಾವಾಗಲೂ ಇದ್ದು ವಸ್ತುವಿಗೆ ಅಂತ ಓಂ ತತ್ಸತ್. ಅದ್ರ ಕಡೆ ಲಕ್ಷ ಅದನ್ನು ರಕ್ಷಿಸಿ ನಾವು ಬರೀ ಶಬ್ದ ಬಿಡ್ಬಿಡ್ತೀರಿ ಏನು ಗೊತ್ತಿಲ್ಲ ಹೇಗ್ರಿ. ಅರ್ಥಾನುಸಂಧಾನ ವೃತ್ತಿ ಬೇಕು. ಏನಂದ್ರೆ ಇರುವನ್ನು ಲಕ್ಷಿಸಿ ಅವನ ಶಬ್ದ ಪ್ರಯೋಗ ಏನ್ ಇದ್ದ ವಸ್ತುವಿನ ಲಕ್ಷಿಸಿ ಮಾಡಿದ್ದು ಅಲ್ಲ. ನಾವ್ ಏನಾರ ಶಬ್ದಕ್ಕೆ ಅಪಾರ್ಥ ಇಲ್ಲದನ್ನ ತೋರೆಡುವುದನ್ನ ಅದಕ್ಕೆ ಯಾಕ್ರಿ ಅದನ್ನ ಲಕ್ಷಿಸಿ ಅದಕ್ಕೆ ಅರ್ಥ ಮಾಡಿದ್ರು ಅಲ್ಲ. ಲಕ್ಷಾರ್ಥ ತೆಗೆದು ವಾಚ್ಯಾರ್ಥ ಒಳಗೆ ಅದನ್ನ ಕಡೆ ಲಕ್ಷ ಏನ್ ಒಳಗೆ ಲಕ್ಷ ಅಲ್ಲ ಅದ್ರ ಕಡೆ ಲಕ್ಷ ಇದ್ದು ವಸ್ತುವಿನ ಕಡೆ ಲಕ್ಷ ಅವನವೋ ಕಡೆ ಲಕ್ಷ. ಯಾವ ಶಬ್ದ ಬೇಕಾದ್ ಬಳಸ್ಕೊಂಡು ಹೌದಿಲ್ಲ. ಅದ್ರ ಅಭಿಮಾನ ಹಿಡ್ಕೊಂಡು ಕುಂತಿರ್ತಾವ. ಇದ ಶಬ್ದ ಇದನ್ನ ಮಾತಾಡೋದು ಅದನ್ನ ಬಿಟ್ಟು ಮಾತಾಡೋಂಗಿಲ್ಲ. ಅದ ಶಬ್ದ ಬಳಸ ಯಾವ ಶಬ್ದ ಅದಕ್ಕೆ ಉಪಯೋಗ ಆನಂದದ ನೆನಪು ಮಾಡಕ್ಕ ಯಾಕ್ರಿ ಆ ಶಬ್ದಗಳು ಇದನ್ನ ಮಾತಾಡ್ಕೊಂತ ಯಾವ ಉಪಯೋಗ. ಅವನ ಮಂತ್ರ ಅವ ರಾಮ ರಾಮನು ಕೃಷ್ಣ ಕೃಷ್ಣ ಅದು ಇವ ಮಾಡ್ಕೊಂತ ಮತ್ತೊಂದು ಏನು ಅದು ಒಂದಾದ್ರೆ ಸಾಕು ಉಳ್ಕಿದ್ದೆಲ್ಲ ಬೇಡ ಅದಿಲ್ಲ. ಅದು ಒಂದೇ ಇರುದ ಒಂದೇ ಐತೆ. ಅದು ಇಲ್ಲದ ಕಲ್ಪಿಸ್ಕೊಂಡು ಕೂತಿ ಬೇರೆ ಅಂದ್ರೆ ನಾಮರೂಪಗಳು ಅವೆಲ್ಲ ಅನೇಕ ಕಲ್ಪಿಸ್ಕೊಂಡು ನಾಮರೂಪಗಳ ಭಾವ ಬರ್ಲಿಲ್ಲ ಅಂದ್ರೆ ಅದು ಒಂದೈತಿ. ಯಾವ ಮಂತ್ರ ಅನ್ನೋದನ್ನು ಬೇಕಾಗಿಲ್ಲ. ಇದ್ದ ವಸ್ತುನ ಕಡೆ ಲಕ್ಷ ಕೊಡ ಯಾವ ಶಬ್ದನೂ ಬೇಕಾಗಿಲ್ಲ. ಆನಂದದ ನೆನಪು ಮಾಡ್ಕೊಂಡು ಇರಾಕ ಯಾವ ಶಬ್ದ ನಿದ್ದೆ ಮಾಡಕ್ಕೆ ಯಾವ್ದಾರ ಮಂತ್ರ ಅಂತ ಯಾಕ್ರಿ. ಮನಸ್ಸು ತನ್ನೇನ ಅದ್ರಾಗ ಆ ಶಬ್ದದಾಗ ಕಲ್ಪಿಸಿದಾಗ ಆ ಶಬ್ದಕ್ಕೆ ಶಕ್ತಿ ಹೌದಿಲ್ಲ. ಮಂತ್ರ ಶಕ್ತಿ ಅಂದ್ರೆ ಮನುಷ್ಯನ ಶಕ್ತಿ ಅದ ಅದ್ರಾಗ ಜಡ ಶಬ್ದಗಳಲ್ಲಿ ಯಾಕ್ರಿ. ನಾನಲ್ಲದವ್ರು ಇದ್ರೊಳಗೆ ಯಾರಿದ್ರು ಎಲ್ಲರೂ ನಾನಾಪುಗಳ. ನಾನಲ್ಲದವ್ರಂತೂ ಯಾರಿಲ್ಲ. ಹಂಗಾರೆ ಎಲ್ಲರೂ ಒಂದಾದಾಗ ಎಲ್ಲರೂ ಹೆಸರು ಹೇಳುವ ಮುಂದೆ ಹೆಸರು ಹೇಳೋಕ್ಕಿಂತ ಮೊದಲು ನಾನು ಅದು ಹೆಣ್ಣು ಇರುದಿಲ್ಲ ಗಂಡು ಇರುದಿಲ್ಲ. ಆನಂದ್ರ ಉಪಾಧಿ ಆ ಶರೀರ ಹಿಡ್ಕೊಂಡು ಆ ಹೆಸರು ಹಿಡ್ಕೊಂಡು ನಾನು ಇಂಥವನು ಇಂಥವ್ರು ಅಂತ ನಾವು ನಾನು ಹೀಗೆ ಯಾಕೆ ಜೋಡಿಸ್ಕೊತೀವಿ. ಆ ಉಪಾಧಿ ಸಂಬಂಧ ತಪ್ಪಿದ್ಮೇಲೆ ನಾನು ಹಂಗೆ ಇರ್ತಿಲ್ಲ. ಶರೀರ ಬರೋಕ್ಕಿಂತ ಮೊದಲು ಐತಿ, ಶರೀರವಾದ್ಮ್ಯಾಗೂ ನಾನು ಹಂಗೆ ಐತಿ. ಅದು ಜೀವಾತ್ಮನ ಹೆಸರು ಹೌದು, ಪರಮಾತ್ಮನ ಹೆಸರು ಹೌದು. ಸುರೇಂದ್ರ ಶಿವರಾವ್ ದೇಶಾರ್ ಬರ್ದಾರ ನಿಜವಾದ ನಾನು ಯಾರು. ಬಹಳ ವಿಚಾರವಂತರು ಅವರು. ಅಪ್ಪ ಅವ್ರ ವಿಚಾರಕ್ಕೆ ಕಲಿದೋಗಿದ್ರು. ಎಲ್ಲಿ ಖಂಡಿತಿಲ್ಲಲ್ಲ ನನಗೆ ಹೊಳಿಲಿಲ್ಲ ಅಂತ ಕೃಷ್ಣನ ಕುಲೆ ನಾನು ಗೊಂಬಿನ ಆಕಾರನ ಹಿಡ್ಕೊಂಡು ನಾಮ ರೂಪ ಹಿಡ್ಕೊಂಡು ಕುಂತೀನಿ ಅಲ್ಲೋ. ಯಾವ ಎಲ್ಲಿ ನನಗೆ ಹೊಳಿಲಿಲ್ಲಲ್ವ ಇದು ಅಂತ ಬಹಳ ಅವರು ಉದ್ಘಾಟನೆ. ಸುರೇಂದ್ರ ಶಿವರಾವ್ ದೇಶರಪ್ಪ ಎಲ್ಲಿದ್ದೇವ ಮರಾಯ ನಾನು ನನಗಿದು ಈ ಮಂಡಿಗಾಲ ಕೃಷ್ಣ ಅಂತ ತಿಳ್ಕೊಂಡಿನಿ ಅಲ್ವ. ಕೃಷ್ಣ ಅಂದ್ರೆ ಹೇಗ್ರಿ ಆಕಾರ ಹಿಡ್ಕೊಂಡು ಕೂತಿದ್ರು. ಸದಾ ಆನಂದಮಯವಾಗಿರ್ತಕ್ಕಂಥ ಇರುವನ್ನು ಯಾರು ಅದನ್ನು ಹೇಳೋರಿಲ್ಲ. ಯಾಕೆ ಅದ್ರ ಬಗ್ಗೆ ಅನುಭವಕ್ಕೆ ಪ್ರತಿಯೊಬ್ಬ ಅನುಭವಕ್ಕೆ ಅದು ಗೊತ್ತಿರ್ತೈತಿ. ಯಾಕಂದ್ರೆ ಅದನ್ನ ಹೇಳಿದ್ರು ಅನುಭವ ಕೇಳುದಿಲ್ಲ ಅಂತೇಳಿ ಇಬ್ಬರು ಬುದ್ಧಿ ಎಷ್ಟದ ಬಿಡೋದು ಸುಮ್ಮನೆ ಆಗ್ಬಿಟ್ರು. ಯಾರೇ ಅನುಭವಗಳು ಹೇಳ್ಕೊಂಡು ಬಂದಾನ ನಿಮ್ಗೆ ಹೇಳ್ತೇನೆ. ಅದು ನಿಮ್ಗೆ ಋಷಿಗಳು ಹೇಳಿದ್ದೇನೆ ನಾ ನಿಮ್ಗೆ ಹೇಳಿಕತ್ತೇನೆ.
ಏನು ಆದ್ರೆ ಅಷ್ಟು ಒತ್ತು ಕೊಟ್ಟು ಯಾರು ಅದನ್ನ ಇವನ್ನ ಕಡೆಗಣಿಸಾಕ ಯಾರು ಪ್ರಯತ್ನ ಮಾಡಿ ಇವು ಹೆದರಿದ್ರೆ ಯಾಕ್ರಿ ಇವಕ್ಕೆ ಏನಾರು ಜನರ ಕಡೆಯಿಂದ ಎಲ್ಲಿದಾಡಿಪ್ಪ ಜನರು ಮಾನ ಮರ್ಯಾದೆ ಕೊಡೋದಿಲ್ಲ ನಾವು ಟೀಕಾ ಮಾಡ್ತಾರೆ ಇದಕ್ಕೆ ಹೆದರಿದ್ರು ಜನರು ಇದಕ್ಕೆ ಜಗತ್ತಿಗೆ ಹೆದರ್ತಾರೆ ಜನಕ್ಕಂಜಿ ನಡೆದರೆ ಏನುಂಟು ಲೋಕದಿ ಯಾಕ್ರಿ ಮನಕ್ಕಂಜಿ ನಡೆಯುವುದೇ ಚಂದ ಜನಕ್ಕಂಜಿ ಮನಕ್ಕಂಜಿ ನಡೆಯುವುದು ಜನಕ್ಕಂಜಿ ನಡೆದರೆ ಮನದಾನ ಕುರಿಸಿದ್ದ ಪರ್ಯಾಸ ಮನದಾನ ಸಮಾಧಾನ ಜಯಂತಿ ತಿಳ್ಕೊತೀನಿ ಜಗತ್ತಿನ ಬೆನ್ನು ಹಚ್ಚಿ ಹೌದನ್ನು ಜನರನ್ನು ಮೆಚ್ಚಿಸ್ಲಿಕ್ಕೆ ಆಗುದಿಲ್ಲ ಅದು ಏನ್ ಹರಿಹರ ನಿಮ್ಮನ್ನು ಒಲಿಸಲಬಹುದು ಜನರನ್ನು ಒಲಿಸುವುದು ಬಹು ಕಷ್ಟ ಏನ್ ಅವ್ರನ್ನ ವಿಷಯಾವಲಂಬಿ ಜಗತ್ರಿ ಅದ ಅವ್ರನ್ನ ಯಾರು ಮೆಚ್ಚಕ್ ಹೋಗಿ ಯಾಕ್ರಿ ಯಾರನ್ನ ಮೆಚ್ಚಕ್ ಹೋಗ್ಬೇಡ ಹೋಗೋ ಜಗತ್ತೆಲ್ಲ ಹೋಗೋ ಲಫಂಗ್ ಅದಾನ ಪಟಿಂಗ್ ಅದಾನ ಸುಟ್ಟಗ ಹೋಗೋ ನಾವು ಮಾತ್ರ ತಪ್ಪರಿ ಇರ್ಬೇಕು ಜಗತ್ತ ಹೋಗೋದು ಕೊಡುವಲ್ಲ ಹೆದರ್ಬಾರ್ದು ಅಂತ ದೇವರು ನಾನು ಅಥವಾ ಬ್ರಹ್ಮ ನಾನಲ್ಲ ಅನ್ನೋರು ಯಾರು ಆ ದೇವರ ಅಲ್ಲ ಅನ್ನೋದನ್ನು ಸಿದ್ಧ ಮಾಡಿಕೊಟ್ಟು ಹೋಗಿ ನೀವು ಬಿಟ್ಟಪ್ಪಲ್ಲ ನಾ ಏನಂತ ನೀವೆಲ್ಲರೂ ದೇವರ ದಿನ ನಾ ಹೇಳ್ತೀನಿ ನೀವು ಅಲ್ಲ ಅನ್ನೋದನ್ನ ಸಿದ್ಧ ಮಾಡಿಕೊಟ್ಟು ನೀವೇನಿದೆ ಅದನ್ನ ನಿಮಗೆ ಬಿಟ್ಟು ಇರಕಾಕೈತೇನ ನೀವು ಅಲ್ಲದನ್ನ ಬಿಟ್ಟು ಇರಾಕತ್ತೀರಿ ಇರಾಕೈತಿ ಇದನ್ನ ನೀವಾಗ ಎಷ್ಟು ನಾವು ಅಂತ ಎದಕ್ಕೆ ಅನ್ಕೋತೀರೈತಿ ಈಗ ಈ ದೇಹಕ್ಕೆ ನಾನು ಅಂದ್ಕೊಂತೀವಿ ಈ ಶರೀರಕ್ಕೆ ನಾನು ಇದು ನೀನಾಗಿ ಎಷ್ಟೋ ತನಗೈತಿ ನಿದ್ದೆ ಹತ್ತಿ ಮುಟ್ಟಾವದಿಲ್ಲ ನಿದ್ದೆ ಹತ್ತಿದಾಗ ಇದು ನೀನಾಗಿರ್ತೇನೆ ಶರೀರ ನೀನಾಗಿರೋದು ಕಾಯಮೋ ಆರಾಮ ನೀನಾಗಿರೋದು ಕಾಯಮೋ ಆರಾಮಿನ ಭಾವ ಕಾಯಮೋ ಅನ್ಯ ಭಾವ ಶರೀರ ಭಾವ ಕಾಯಮೋ ಶರೀರ ಭಾವ ಮೊದಲು ಆನಂದದ ಭಾವ ಮೊದಲು ಎಲ್ಲಾ ಜೀವಿಗೂ ಆನಂದದ ಭಾವ ಮೊದಲಿಗೆ ಅನುಭವ ಬಂದಿಲ್ಲ ಈ ಶರೀರ ಭಾವ ಇತ್ತಲ್ಲ ಅಲ್ಲಿ ಅನ್ಯ ಭಾವ ಏನೂ ಇಲ್ಲದ ತನ್ನ ಭಾವ ಆನಂದದ ಭಾವದ ಪ್ರಥಮ ಅನುಭವ ಆನಂದದ ಅನುಭೂತಿ ಫಸ್ಟ್ ಇಂಟ್ಯೂಷನ್ ಅಂತ ಪ್ರಥಮಾನುಭೂತಿ ಮೊಟ್ಟ ಮೊದಲಿಗೆ ತನಗ ತಾನು ನಾನು ಆನಂದ ಸ್ವರೂಪನಿದ್ದೇನೆ ಅಂತ ತಾನಗ ತಾನು ಅಂತ ಅದನ್ನು ಮತ್ತೆ ಅನ್ಯ ಭಾವನೆಯನ್ನು ಮಾಡಿಕೊಂಡ ಹೇಗೆ ಆನಂದದ ಸ್ಥಿತಿಯನ್ನು ಮತ್ತೆ ದುಃಖ ಪಡ್ಲಿ ಈಗ ಮರ್ತದನ್ನು ಅರಿಬೇಕಾಗಿತ್ತು ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದನ್ನು ಮರ್ತೇನೆ ನಾ ಹೆಂಗ ಅದೇನ್ರಿ ಅಂತ ಮರೆಯೋ ಅಜ್ಞಾನದೊಳಗೆ ಅದನ್ನು ಹೊಳಿದನ್ನ ನಾವು ಕಠಿಣ ಹಾಕೊಂಡು ಅದನ್ನು ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ಅದನ್ನು ನಾವು ಅನುಭವ ತಗೊಂಡಾಗ ಅವಾಗ ನಮಗೆ ಚಿಂತೆ ಎರಡನೇದವರು ನಾನು ಅಂತ ಅನ್ನೋದನ್ನ ಯಾರು ಕಲಿಸಿದ್ರು ನಾನು ಅಂತ ಮೊದಲು ಅನ್ಕೊಂಡಾಗ ಯಾರು ಹೇಳಿದ್ಮ್ಯಾಗ ನಾನು ಅಂತ ಅನ್ಕೊಂಡಿದ್ದೆ ನಿನಗೆ ನೀನು ಅಂತ ಆನಂದಮಯವಾದ ಇರುವಿಗೆ ನಾನು ಅಂತ ಹಣ್ಣು ನೀನು ಅಂತ ನೀವು ಕಲಿಸಿದ್ರೆ ಇಲ್ಲ ಯಾರು ತನಗೆ ತಾನು ಅನ್ನುವ ಆಲೋಚನೆ ಮಾಡಿ ತನಗೆ ತಾನು ಅಂತ ಸದೈವ ಸೌಮ್ಯ ಇದು ಮಗ್ರ ಆಸೀತ್ ನ ಸದಾ ಆಸೀತ್ ಅನ್ಯತೆ ಏನು ಇದ್ದಿಲ್ಲ ಸದ್ವಸ್ತು ಒಂದು ಇತ್ತು ಅಲ್ಲಿಗೆ ಅಲ್ಲಿ ಅಹಂ ಭಾವ ಉದಯ ನಾನು ಅನ್ನೋ ಭಾವ ಮೊಟ್ಟ ಮೊದಲಿಗೆ ಆ ಸದ್ವಸ್ತುವಿಗೆ ನಾನು ಅನ್ನೋ ಭಾವ ಉದಯ ವಿಶ್ವದಾದ್ಯಂತ ಪ್ರಾಣಿ ಮಾತ್ರೆಗೆಲ್ಲ ಆನಂದ ಬೇಕಾಗಿದೆ ಸಾಧನ ಸಾಮಗ್ರಿಗಳನ್ನು ಸಾಕಷ್ಟು ದಿಗಂತ ಹೇಳ್ತೀವಿ ಅದ್ರ ಪರಂತು ಲಾಭ ಮಾಡ್ಕೊಳಕ್ಕಾಗುತ್ತೆ ಎಲ್ಲ ಹೇಳೋದು ಕೇಳೋದು ಬರೋಬ್ಬರ ಐತಿ ಹಿಂಗ ಮಾಡ್ಕೋಬೇಕು ಎಲ್ಲ ಸಾಧನೆ ಮಾಡ್ಬೇಕು ಹೇಳೋದು ಕೇಳೋದು ನಡೀತೈತಿ ಪರೋಪದೇಶಿ ಪಾಂಡಿತ್ಯ ಬಹಳ ಆಕೈತಿ ಹೇಳಕ್ಕೆಲ್ಲ ಬಹಳ ಹೌದಪ್ಪ ಇದು ಬರೋಬ್ಬರಿ ಎಲ್ಲ ಸಾಧನ ಕ್ರಮ ಎಲ್ಲ ಹೇಳ್ತೀವಿ ಕರೆ ಅದನ್ನ ನಮ್ಗೆ ಲಾಭ ಮಾಡ್ಕೊಳಕ್ಕಾಗುತ್ತೆ ಇರಾಕ್ ಯಾಕೋಲ್ಲಿ ಹಿಂಗ್ ಮಾಡಿದ್ರೆ ಹಿಂಗ ಆಕೈತಿ ಹಿಂಗ್ ಮಾಡಿದ್ರೆ ಹಿಂಗ ಆಕೈತಿ ಎಲ್ಲ ಶಾನ್ಯತನ ಅಂತಿ ಹೇಳಾಕ್ ಬಂತಿ ಕೇಳಾಕ ಬಂತಿ ಇರಾಕ್ ಯಾಕೆ ಬರ್ಬಲ್ದು
ಹೇಳೋರು ಭಾಳ ಮಂದಿ ಅದಾರಪ್ಪ, ಇರೋರು ಯಾರು ಇಲ್ಲ ಅಂತಿರಪ್ಪ. ಹ್ಮ್ ಹೇಳೋರು ಯಾವ್ದಾರ ಇಲ್ಲ ಜಗತ್ತು ಸಾಕಟ್ಟು ಅದಾರ, ಯಾಕ್ರಿ ಹೇಳೋ ಇರಾಕತ್ತೆ ಇರಲಿಲ್ಲ. ಅದ್ರ ಲಾಭ ತಗೋಬೇಕು ಅನ್ನೋದು ಯಾಕೆ, ಅದ್ರ ಲಾಭ ಮಾಡ್ಕೊಳ್ತೇವೆ. ಮೇಲೆ 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 ಇದು ವಿಚಾರ ಇದು ನಡಿಬೇಕು ನೋಡ್ರಿ. ಅಂದಾಗ ಏನಾದ್ರು ಪರಿವರ್ತನೆ ಆಕೈತಿ. ಅದೇ ಅಜ್ಞಾನಿಗಳ ಮನುಷ್ಯನ ಮ್ಯಾಗ ಇವೆಲ್ಲ ಹೇಳುದು ಕೇಳುದು ನಡೀತು ನಡೆದ ಇದು ಕಾಲಾಂತರದೊಳಗೆ ಪರಿಣಾಮ ಆಗೈತಿ. ಅದಕ್ಕೆ ಇದನ್ನ ಬಿಡಬೇಡ್ರಿ, ತಿಳಿದಿಲ್ಲ ಅಂತ ಹೇಳೋದು ಬಿಡಬೇಡ್ರಿ, ಕೇಳೋದು ಬಿಡಬೇಡ್ರಿ. ಏನ್ರಿ ನಾವು ಮತ್ತು ಏನಿದು ಮತ್ತು ಮೊದಲಿನಂಗೆ ಮತ್ತು ಇವಾಗ ಅದು ಬಿಟ್ಟು ನೀನು ಹೆದರಬೇಡ, ಮತ್ತೆ ಮರಳಿ ಬಿಡಬೇಡ. ಏ ಒಮ್ಮಿಲ್ಲ ಒಮ್ಮೆ ಅದ ಬರ್ತದೆ ಅದಕ್ಕೆ. ಯಾಕ್ರಿ ಎಂದಾದರೂ ಒಂದು ದಿನ ಆ ಸ್ಥಿತಿ ನಿನಗೆ ಅನುಭವ ಒಂದೇ ತೀರ್ತತಿ. ಈ ಪ್ರಯತ್ನದೊಳಗೆ ತೊಡಗಿದ ಮತ್ತೆ ತೊಡಗಲಿಲ್ಲ ಅಂದ್ರೆ ಎಂದೂ ಬರ್ತದೆ. ಏ ಎಂದಾದರೂ ಒಂದು ದಿನ ಆಗ್ಬೇಕ, ಪ್ರಯತ್ನ ಮಾಡದೆ ಮಾಡ್ಕೊಂತ ಇದ್ರೆ ಬರ್ತದೆ. ಒಮ್ಮಿಲ್ಲ ಒಮ್ಮೆ ಆಗತ್ತೆ. ಸಾಧನ ದೇಶದೊಳಗೆ ಎಡವು ಇರು ನಾವು. ಯಾಕ್ರಿ ಉಗ್ರಸ್ಥಾನ ಇಲ್ಲಿ ವಾಸನೆ ಬಲದಿಂದ ಮತ್ತೆ ತೆಳಗು ಅವಲೋಕನೆಗಳಿಗೆ ಸೋತು ಹೋಗ್ತೈತಿ, ಮತ್ತೆ ಬರ್ತೈತಿ, ಮತ್ತೆ ಬ್ಯಾಡ್ತಾ ಇದೆ, ಮತ್ತೆ ಇದು ಇರುದನ್ನ ತೆಳಗ್ ಬೀಳುದು, ಮ್ಯಾಗ ಇಳುದು, ಹಂಗೊಮ್ಮೆ ಹಿಂಗೊಮ್ಮೆ ಅಪ್ಪಂತ ಕಡಿಕೊಮ್ಮೆ ನಿಂದಿರ್ತೈತಿ. ಯಾಕ್ರಿ ಗಟ್ಟಿಯಾಗಿ ನೋಡೇನ್ಪ ಜನ್ಮ ಜನ್ಮಾಂತರ ಇದನ್ನೆಲ್ಲ ಬಿದ್ದು ಬಸಿಗೆ ಬಿದ್ದುಕೊಂತ ಬಂದೇನೆ. ಕೇಳೋದು ಕೇಳೋದು ಮಾಡೋದು ಬಸಿಗೆ ಎಲ್ಲಾ ಮಾಡಿ ಮಾಡಿ ಸಾಕಾಗಿ ನೀನು ಕಡಿಕೊಮ್ಮೆ ದೃಢವಾಗಿ ನಿಲ್ತೈತಿ ಬಿಟ್ಟೆ. ಹೋಗಿದೆ ಅನ್ಕೋಬೋದು. ಅದಕ್ಕೆ ಹೆದರ್ಬೇಡ್ರಿ ಅಂತ ಏನ್ ನಮಗೆಲ್ಲ ನಡ್ಕೊಳ್ಳೋಣ ಆಗುವಂತ ಮತ್ತೆ ಮೊದಲನೇ ಎರಡು ಚಟ ಬಿಡುವಲ್ಲ ನಾವು ಹೇರಿದ ಬರುಸು ಇದ್ವಿ. ಯಾಕ್ರಿ ಆ ಚಟ ದಿನ ಹಾಕೊಂಡ್ ಕೂತೀವಿ, ನಮ್ಮ ಮಾತಾಡೋದು ಬರ್ಬಾರ್ದ್ರಿ ಅಲ್ಲಿ. ಯಾಕ್ರಿ ಮತ್ತ ಅವ್ರು ಬಿಡಿಸ್ಕೊಳ್ಳೋ ಸಂಬಂಧನೂ ಬರ್ಬೇಕು ಚಟ. ಯಾಕ್ರಿ ಚಟಾದೇಗಳನ್ನು ಬಿಡಿಸುವ ಸಂಬಂಧ ಇವನ್ನೆಲ್ಲ ಹೋಗಿ ಅವ್ರಿಗೆ ಇದು ಅವಶ್ಯಕ. ತಿಳಿದವಗೂ ಏನು ಅವಶ್ಯಕತೆ. ಯಾಕ್ರಿ ತಿಳ್ಕೋಬೇಕು ಅನ್ನೋ ಹಂಬಲಿದ್ದ ಔಷಧ. ಯಾವುದಕ್ಕೆ ನಾನು ಅಂತ ಅನ್ಕೊಂತೀವಿ ಅದು ದೃಶ್ಯ ಹೌದನ್ನು. ದೃಶ್ಯಕ್ಕೆ ವಿಲಕ್ಷಣವಾಗಿದ್ದೈತಿ ಅದ ನೀನು. ದೃಶ್ಯಕ್ಕೆ ನಿನ್ನಿಂದ ಅರಿವಿಸಿಕೊಳ್ಳೋದು ನೀನು ಆಗಲಾರ. ಅರಿವಿಸಿಕೊಳ್ಳಲಾರೆಂದು ಹೋಗಿ ಜಾಣದಾಗ ಅರಿವು ನೀನು. ಅರಿವು ನೀನು, ಅರಿವಿಸಿಕೊಳ್ಳೋದು ನೀನಲ್ಲ. ಅರಿವಿಸಿಕೊಳ್ಳೋಕೆ ನಾನು ನಾನು ಅಂತ ಹೊಂಟೀನಿ. ನಿನಗೆ ಕಂಡದ್ದು ನೀ ಹೆಂಗಾಗ್ತಿ ವಿಚಾರ ಮಾಡಿ. ನಿನಗೆ ಕಂಡದ್ದು ನೀ ಹೆಂಗಾಗ್ತಿ. ಇದೆಲ್ಲ ನಿನಗೆ ಕಾಣದ, ಶರೀರ ನಿನಗೆ ಕಾಣ್ತದೆ, ಇಂದ್ರಿಯಗಳು ನಿನಗೆ ಕಾಣ್ತಾವ, ಮನುಷ್ಯ ವ್ಯಾಪಾರ ನಿನಗೆ ಕಾಣ್ತದೆ. ಇವೆಲ್ಲ ನಿನ್ನಿಂದ ಅರಿವಿಸ್ಕೊತಾವ. ಅವು ವಿಷಯವಾದ ಕಥದಿಂದ ನಿನಗೆ ಬಂಧನ ಅನ್ನೋದನ್ನ ಇಲ್ಲಲ್ಲ. ಬಂಧನ ಯಾರಿಗೆ? ನೀನ್ ಯಾರು? ಅರಿವಿಗೆ ಏನಾದ್ರು ಬಂಧನ ಐತೆ? ಅರಿವಿಸ್ಕೊಳ್ಳುವಲ್ಲ ನಾನು ಅಂತ ತಿಳ್ಕೊಂಡು ನನಗಾಗೈತಿ. ಏನೆಲ್ಲ ಆಗುದೆಲ್ಲ ಅರಿವಿಸ್ಕೊಳ್ಳೋದ್ರಾಗ ತೋರಿಕೆಯಾಗಿತ್ತು. ಇರುಕಿಗೆ ಇದ್ದಕ್ಕಿದ್ದಂಗೆ ಯಾವುದೇ ಬದಲಾವಣೆಯನ್ನು ಹೊಂದದೆ ಇದ್ದಕ್ಕಿದ್ದಂಗೆ ಐತದ ಇರು ಅರು ಆನಂದಕ್ಕೆ ಯಾವುದು ಏನೂ ಆಗಿಲ್ಲ, ಯಾವ ವಿಕಾರನೂ ಆಗಿಲ್ಲ. ಇದ್ದಕ್ಕಿದ್ದಂಗೆ ಎಂದೂ ಮುಂದೂ ಎಂದೂ ಬದಲಾಗದೆ ಒಂದೇ ನಮೂನೆ. ಇದೆಲ್ಲ ಅದರ ಆಧಾರ ಮೇಲೆ ತೋರಿದಂತ ತೋರಿಕೆಗೆ ಅದು ಬದಲಾವಣೆಯಾಗಿ ವಿಕಾರ ಆಗಿ ನಾಶ ಉಳಿದಿಲ್ಲ. ಅದು ಅಡಗ್ತೈತಿ, ತೋರ್ದತಿ ಮತ್ತೆ ಅಡಗ್ತೈತಿ. ಅದೇ ಹಂಗ ಸತ್ಯ. ತೋರದೆ ಅಡಗದೆ ವಿಕಾರ ಆಗದೆ ನಾಶ ಆಗದೆ ಅದು ಸದ್ದು. ಅದ್ರ ಕಡೆ ಎಲ್ಲ ಅದ ನೀನಿದ್ದಿ. ನನಗೆ ಗಣ್ಯವಾಗಿ ಏನಾರ ಐತಿ ಅಂತ ಕಲ್ಪಿಸ್ಕೊಂತೀನಿ. ಮತ್ತೆ ಏನಾರ ಅದಕ್ಕೆ ಶಬ್ದ ಇರ್ತಾನೆ ಯಾವ್ದಾರ
ಅದು ಏನು ಬ್ಯಾರೆ ಐತಿ ನೀನು ಮರ್ತಿ ಅದನ್ನ. ಅದು ತಿಳಿಯಾವ ನೀನ ಅದಿಲ್ಲ. ನಿನ್ನ ನೀ ಮರ್ತಿ. ಅದಕ್ಕೆ ನಿನ್ನನ್ನು ನೀ ತಿಳಿಯೋ ಸಾಮರ್ಥ್ಯ ನಿನಗೆ. ಅನ್ಯದ್ರ ಬಗ್ಗೆ ಎಲ್ಲ ಸೇನೆದನ್ನ ರಗಡ್ ಪಡ್ದಿ. ನಿನ್ನನ್ನು ನಿನಗೆ ಗೊತ್ತಿಲ್ಲ. ನಿನ್ನ ಅರಿವು ನಿನಗೆ ಗೊತ್ತಿಲ್ಲ. ಏ ನೀ ದೃಶ್ಯಕ್ಕೆ ವಿಲಕ್ಷಣ ಇದೀವಿ ಸಲಕ್ಷಣ ಇದೀವಿ. ದೃಶ್ಯದೊಳಗಿಂದ ಯಾವುದೂ ನೀನು ಆಗ್ಲ. ಅರಿವಿಸ್ಕೊಳ್ಳೋ ವಸ್ತು ನೀನು ಯಾವುದೂ ಅಲ್ಲ. ಅರಿವಿಸ್ಕೊಳ್ಳೋದೆಲ್ಲ ದೃಶ್ಯ. ಅರಿವು ದೃಶ್ಯಕ್ಕೆ ವಿಲಕ್ಷಣವಾಗಿ ಅಂದಲ್ಲಿ ಅದನ್ನ ತಿಳಿತೀನಿ. ಅದಕ್ಕೆ ವಿಲಕ್ಷಣವಾಗಿ ಐತಿ ಅಂದಲ್ಲಿ ಅದನ್ನ ತಿಳಿತೀನಿ. ಬೇರೆ ಇದೆ ವಿಲಕ್ಷಣ ಅಂದ್ರೆ ಬೇರೆನೇ ಐತಿ. ನೀ ಬೇರೆ ಇದೆ ಅಂತ ನೀ ಶರೀರವನ್ನ ಅದನ್ನ ತಿಳಿತಿ. ಅದಿಲ್ಲ ಅದ ನೀನಾಗಿದ್ರೆ ಅದನ್ನ ಹೆಂಗ್ ತಿಳಿಯಾಕ ಬರ್ತಿತ್ತು? ಯಾಕ್ರಿ? ತಿಳಿಸ್ಕೊಳ್ಳೋ ವಸ್ತು ಆ ತಿಳಿಯವ ಬೇರೆ ಬೇರೆನದ. ಅದಿಲ್ಲ ಅನ್ಯವಾಗಿ ಐತೆ. ತಿಳಿಸ್ಕೊಳ್ಳೋ ವಸ್ತು ಅರಿವಿಗೆ ಅನ್ಯವಾಗಿದ್ದನ್ನ ಅರಿಲಿಕ್ಕೆ ಬರ್ತದೆ. ಅದಿಲ್ಲ ಅರಿವ ಅದಾಗಿದ್ರೆ ಅದನ್ನ ಹೆಂಗ್ ತಿಳಿತಿ? ಅದು ಅರಿವಿಸ್ಕೊಳ್ಳೋದು ಅಲ್ಲ. ಅರಿವಿಸ್ಕೊಳ್ಳೋದಂದ್ರೆ ಅದಕ್ಕೆ ಅನ್ಯವಾಗಿ ಐತಿ. ಅರಿವಿಸ್ಕೊಳ್ಳೋದಕ್ಕೆ ದೇವ್ರಂತೀರೋ ಏನೋ ಅರಿವಿಗೆ ದೇವ್ರಂತೀರಿ ನೀವು? ದೇವ್ರಂತ ಎದಕ್ಕಂತೀರಿ? ಅರುವ ದೇವ್ರು ಏನ ಅರಿವಿಸ್ಕೊಳ್ಳೋದು ದೇವ್ರು? ದೇವ್ರು ನಡ್ಕೊಳಕ್ ಹೊಂತೀವಿ. ನೀ ನಡ್ಕೊಳ್ಳೋ ದೇವ್ರು ನಿನ್ನಿಂದ ಅರಿವಿಸ್ಕೊಳ್ಳೋದಕ್ಕೆ ಆಗ ನಿನ್ನ ರೀತಿ ನೀನ ಅದ ತಿಳಿತಿಲ್ಲ. ತಿಳಿಯಾವ ನೀ ದೇವ್ರು. ಅದು ನಿನ್ನ ತಿಳಿಸ್ಕೊಳ್ಳೋದು ಅದೇನು ದೇವ್ರಕ್ಕತಿ? ನಿನ್ನಿಂದ ತಿಳಿಸ್ಕೊಳ್ಳೋದಕ್ಕೆ ನೀ ನಡ್ಕೊಳಕ್ ಹೊಂಟೀವಲ್ಲ, ಬೇಡ್ಕೊಳಕ್ ಹೊಂಟೀವಿ. ಅದೇನು ಕೊಡ್ತೈತಿ ನಿನಗೆ? ಅರುಗೇಡಿ ಅಲ್ಲಿ ಅರಿವು ಸಾಮರ್ಥ್ಯ ನಿನ್ನಲ್ಲಿ ಅದಕ್ಕೆ ಐತಿ ಹೇಳು. ಎಷ್ಟು ಹೆದರಿ ಅಲ್ಲ. ಏನಾರ ಹಿಡಿತಂತ ಯಾಕ್ರಿ? ದೇವ್ರಿಗೆ ಏನಾರ ಅಂದ್ರೆ ಏನಾರ ಏನು ಹತ್ತದಿಲ್ಲ. ದೇವ್ರಿಗೆ ಏನಂದ್ರು ಏನು ಹತ್ತದಿಲ್ಲ. ಎಲ್ಲ ಬೈಗಳ ಮಂತ್ರ ಎಲ್ಲ ಬಳ್ಳಿಗಳಿಗೆ ಅಕ್ಷರ ಬೇಕಾದಂಗ ಮಂತ್ರ ಕೊಡ್ಬೋದು. ಬೇಯಿ ನನಗೇನು ಹತ್ತಲ್ಲ ಅಲ್ಪ ಅಂತಿರ್ತಾರೆ ರೂಢಿ ಒಳಗೆ. ಇದಕ್ಕೆ ಏನು ಆಗುದಿಲ್ಲ. ಯಾರು ಬೇದ್ರು ಎಲ್ಲದಕ್ಕ ಏನಾರು ಎಲ್ಲ ತೋರ್ಕಿಗೆ ಚಾಟಿ ಇದಕ್ಕಿಗೆ ಏನೂ ಆಗಿಲ್ಲ. ಇದ್ದಕ್ಕಿದ್ದಂಗೆ ಒಮ್ಮೆ ಅನುಭವ ತಗೊಂಡ ಚಿಂತೆ ಕಡಿತೀನಿ ನೋಡ್ರಿ. ಇರುವಿಕಿನ ನಾನು ಅನ್ನೋನಕ್ಕೂ ಒಮ್ಮೆ ಗಟ್ಟಿ ಸಮಾಧಿ ಜ್ಞಾನ ಸಮಾಧಿ ಅದ್ರ ಹೊರತು ನಮಗೆ ಅದು ಗಟ್ಟಿ ಆಗುದಿಲ್ಲ. ಅದ ಜ್ಞಾನ ಹೊಂದದ ಹೊರತು ಜ್ಞಾನ ಆಗೈತೆ ಅನ್ನೋದು ಸುಳ್ಳು. ಸಮಾಧಿ ಹೊಂದದ ಹೊರತು ನನಗೂ ಜ್ಞಾನ ಆಗೈತೆ ಬರೀ ಮಾಹಿತಿ ಆಗೈತಿ. ಮಾಹಿತಿ ಆಗಿದ್ರೆ ಚಿಂತೆ ಹೋಗಿರೋದಿಲ್ಲ. ಬಾಧೆ ಆಕೈತಿ. ಬರೀ ಮಾಹಿತಿ ಮಾಡ್ಕೊಂಡು ಕೂತೀವಿ. ಅದ ನೀನಾಗಿ ಹುಡುಗಿಲ್ಲ ಅಂದ್ರೆ ಮಾಹಿತಿ ಮಾಡಿದಿ ಮತ್ತೆ ನೀನೇ ಶರೀರ ನೀನಾಗಿ ಮತ್ತೆ ವ್ಯವಹಾರ ಅದನ್ನ ಮಾಡ್ಕೊಂಡು ನೀನಾಗಿ ಉಳ್ಕೊ. ನೀನಾಗಿ ದೇವ್ರ ನೀನಲ್ಲದನ್ನೆಲ್ಲ ಕೈ ಬಿಡು. ನೀನಾರಂಬುದನ್ನು ತಿಳ್ಕೊ. ನೀನಲ್ಲದ್ದು ಯಾವುದು ಅಂತ ತಿಳ್ಕೊ. ನೀನ ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳ್ಕೊ. ಅಂದ್ರೆ ಚಿಂತೆ ಕೇಳ್ತೇವೆ. ಆ ಉಳ್ಕೋಬೇಕಂದ್ರೆ ಸಮಾಧಿ ಸ್ಥಿತಿಯಲ್ಲಿ ನಾವು ಅಂದಾಗ ಅದಕ್ಕೆ ಜ್ಞಾನ ಅಂತ. ಸಮಾಧಿ ಹೊಂದದ ಹೊರತು ನನಗೆ ಜ್ಞಾನ ಆಗೈತೆ. ಮಾಯಾವರಣವಿಲ್ಲದ ಅನುಭವದ ಸೊಗಸುದೇ ಸೇವನೆ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದದೆಂಬುವನ ಬಗ್ಗೆ ಪಸತು ನಿಜವನಾಗು ಫಸ್ಟ್ ಹೇಳಬೇಕು. ಸುಳ್ಳು ನೀವು ನನಗೆ ಕೇಳಕ್ಕೆ ಬಂದ ಜ್ಞಾನ ಭಾಳ ಮಂದಿ ಹೇಳಕ್ಕೆ ಜ್ಞಾನ ಆಗೈತೆ ಮತ್ತು ಬಿದ್ದು ಯಾಕ್ರಿ ಅಜ್ಞಾನ ಮತ್ತು ಅಜ್ಞಾನ ಪಸಿಗೆ ಬೀಳ್ತಾವ. ಮತ್ತು ಜ್ಞಾನ ಜ್ಞಾನಿಗೆ ಯಾಕೆ ಪಸಿಗೆ ಬೀಳ್ತಾನ? ಜಗತ್ತಿನ ತೋರ್ಕಿಗೆ ಪಸಿಗೆ ಬೀಳ್ತಾನ. ಹ್ಮ್